ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಬಹಳ ವಿಶೇಷವಾದ ದಿನ. ಏಕೆಂದರೆ ನಮ್ಮ ಸಿರಿಕನ್ನಡ ಈ ಚಾನಲ್ಲು ಇವತ್ತಿಗೆ 6 ವರ್ಷ ಆಯಿತು. 6ನೇ ವರ್ಷದ ವಾರ್ಷಿಕೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ವೀಕ್ಷಕ ಬಾಂಧವರು ಈ ಸಿರಿಕನ್ನಡ ಚಾನಲ್ನ ಇನ್ನೂ ಹೆಚ್ಚೆಚ್ಚಿಗೆ 100 ವರ್ಷ ಇದೇ ರೀತಿ ಕಾರ್ಯಕ್ರಮ ಕೊಡುವಂಥ ಒಂದು ಒಳ್ಳೆ ಉತ್ತಮವಾದಂಥ ಚಾನಲ್ ಆಗಲಿ ಅಂತ ತಾವೆಲ್ಲರೂ ಭಗವಂತನಲ್ಲಿ ಹಾರೈಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕೆ ಮೊದಲು ನಮ್ಮ 4 ರೂಲ್ಸ್ನ ತಾವೆಲ್ಲರೂ ದಯವಿಟ್ಟು ಫಾಲೋ ಮಾಡಬೇಕು. ಏನಂದರೆ, ಕಾಲ್ ಕನೆಕ್ಟ್ ಆದ ತಕ್ಷಣ ನೀವು ಟಿವಿ ಮುಂದೆ ಕೂತು ಮಾತಾಡಬೇಡಿ. ಅಕಸ್ಮಾತ್ ಟಿವಿ ಮುಂದೆ ಕೂತು ಮಾತಾಡಬೇಕು ಅನ್ನೋದಾಗಿದ್ರೆ ವಾಲ್ಯೂಮ್ ಕಮ್ಮಿ ಮಾಡಿ ಇಲ್ಲ ಮ್ಯೂಟ್ ಮಾಡಿ ಮಾತಾಡಿ. ಎರಡನೇದು, ಯಾವ ಜಾಗದಲ್ಲಿ ನಿಮ್ಗೆ ನೆಟ್ವರ್ಕ್ ಕನೆಕ್ಟ್ ಆಯಿತೋ ಆ ಜಾಗದಲ್ಲಿ ನಿಂತ್ಕೊಂಡೇ ಮಾತಾಡಿ. ಓಡಾಡ್ಕೊಂಡು ಮಾತಾಡ್ತಿದ್ರೆ ನೆಟ್ವರ್ಕು ಡಿಸ್ಕನೆಕ್ಟ್ ಆಗುತ್ತೆ. ಮೂರನೇದು, ನೀವೇನು ಕೇಳಬೇಕು ಅದನ್ನು ಭಾಳ ಚಿಕ್ಕದಾಗಿ ಕೇಳಿ, ತುಂಬ ಲಾಂಗ್ ಮಾತಾಡೋದು ಬೇಡ. ನಾಲ್ಕನೇದು, ಯಾರು ಪ್ರಶ್ನೆ ಕೇಳಬೇಕು ಅವರೇ ಫೋನ್ ಮಾಡಿದ್ರೆ ಒಳ್ಳೆಯದು. ಇವಾಗ ಕಾರ್ಯಕ್ರಮ ಶುರು ಮಾಡೋಣ. ಯಾರೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ 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 ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ, ಹೇಳಿ, ಯಾವರಿಂದ ಕಾಲ್ ಮಾಡ್ತೀರಾ? ಬೆಂಗಳೂರಿಂದ ಗುರುಗಳೇ ಕಾಲ್ ಮಾಡ್ತೀನಿ. ಸಾಯಿರಾಮ್ ಗುರುಗಳೇ. ಸಾಯಿರಾಮ್, ಹೇಳಿ ಅಮ್ಮ. ಗುರುಗಳೇ, ನಮ್ದು 3 ಪ್ರಶ್ನೆ ಇದೆ. ಹೇಳಿ. ನನ್ನ ಮಗಳು ಇವಾಗ ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ದೆ. ಇವಾಗ 11th ಓದ್ತಿದ್ದಾಳೆ. ಸ್ವಲ್ಪ ಜೋರ ಮಾತಾಡಿ. ನನ್ನ ಮಗಳು ಇವಾಗ 11th ಕಾಲೇಜ್ ಹೋಗ್ತಿದ್ದಾಳೆ ಗುರುಗಳೇ. ಫಸ್ಟ್ PUC. ಹಾ ಹೇಳಿ. ಅವಳು CAB ತಗೊಂಡಿದ್ದಾಳೆ. ಅವಳು ಓದಿರೋದೆಲ್ಲಾನು ಆ ಫ್ರೆಂಡ್ಸ್ಗೆ ಇದು ರಿಪ್ಲೈ ಮಾಡ್ತಾಳೆ ಗುರುಜಿ. ಇವಳು ನೋಡಿದ್ರೆ ಪೇಪರ್ ಅಲ್ಲಿ ಏನು ಬರೆಯೋದಿಲ್ಲ ಗುರುಗಳೇ. ನಂಗೆ ಅರ್ಥ ಆಗ್ತಿಲ್ಲ. ಏನ್ PUC ಓದ್ತಾದಂತಾನೆ? ಅವಳು ಓದೋದ್ನೆಲ್ಲಾನು ಆ ಫ್ರೆಂಡ್ಸ್ಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ. ಇವಳು ನೋಡಿದ್ರೆ ಇವಳು ಏನು ಪೇಪರ್ ಅಲ್ಲಿ ಬರೆಯೋದಿಲ್ಲ ಗುರುಗಳೇ. ಇನ್ನೊಂದು ಪ್ರಶ್ನೆ ಗುರುಗಳೇ. ಓಕೆ ಗುರುಗಳೇ, ಗೊತ್ತಾಯ್ತು, ಹೇಳಿ, ಮುಂದಕ್ಕೆ ಹೇಳಿ. ಇನ್ನೊಂದು ಪ್ರಶ್ನೆ ಗುರುಗಳೇ. ಅವರು ಏನೋ ನಮ್ಮ ಹೆಣ್ಮಕ್ಳು ಮಂತ್ಲಿ ಡೇಟ್ ಆದ್ರೆ ಒಂದು ಅಮಾವಾಸ್ಯೆ ಪೌರ್ಣಮಿ ಅನ್ನೋದೇನಿಲ್ಲ, ಹಾಗೆ ಹೋಗ್ತಾರೆ ಹಾಗೆ ಬರ್ತಾರೆ. ನಮ್ಗೆ ಭಯ ಆಗುತ್ತೆ ಗುರುಗಳೇ. ಮಂತ್ಲಿ ಡೇಟ್ ಆದ್ರೆ ಅವ್ರಿಗೇನು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಮಾವಾಸ್ಯೆ ಹುಣ್ಣಿಮೆ ದಿವಸ ಅಂದ್ರೆ ಎನಿ ಟೈಮ್ ಮಂತ್ಲಿ ಡೇಟ್ ಆಗ್ತಾರಲ್ಲ, ಅವರು ಮಂತ್ಲಿ ಡೇಟ್ ಆಗುವಾಗ ಕಾಲೇಜ್ಗೆ ಹಾಗೆ ಹೋಗ್ಬೇಕು ಹಾಗೆ ಬರ್ಬೇಕು. ಭಯ ನಮ್ಗೆ, ಹೊರಗಡೆ ಏನಾಗುತ್ತೆ ಏನೋ ಅಂತ ಮಂತ್ಲಿ ಡೇಟ್ ಆದ್ರೆ. ಇದಕ್ಕೆ ಏನ್ ಮಾಡ್ಬೇಕು? ಮನೆ ಬಿಡಕ್ ಮುಂಚೆ ಬಿಳಿ ಸಾಸಿವೆನ 3 ಸಲ ಇಳಿ ತೆಗೆದು ಹೊರಗಡೆ ಹಾಕ್ಬಿಟ್ಟು ಹೋಗಿ. ಮಗನ್ಗೆ ಹೇಳಿ, ಔದುಂಬ ವೃಕ್ಷ ಪ್ರದಕ್ಷಿಣೆ, 10 ಎಣ್ಣೆ ಮರ ಪ್ರದಕ್ಷಿಣೆ ಮಾಡಕ್ ಹೇಳಿ. 108 ಸುತ್ತು, 21 ದಿವಸ ದಿನಕ್ಕೆ 108 ಸುತ್ತು ಪ್ರದಕ್ಷಿಣೆ ಮಾಡಕ್ ಹೇಳಿ. ಮಾಡಿ ಬಿಳಿ ಸಾಸಿವೆ ಇಳಿ ತೆಗೆದ್ಬಿಟ್ಟು ಮನೆ ಬಿಟ್ಟು ಹೋಗುವಾಗ ಹೊರಗೆ ಹಾಕ್ಬಿಟ್ಟು ಹೋಗಿ, ಬೀದಿ ಬಿಸಾಕ್ಬಿಟ್ಟು ಹೋಗಿ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಾನು ಆಗ್ಲೇ ಹೇಳ್ತಾ ಇದ್ದೆ, ನೀವೇನಾದ್ರು ಕಾಲ್ ಕನೆಕ್ಟ್ ಆಯ್ತು ಅಂದ್ರೆ ಸ್ವಲ್ಪ ಕ್ಲಿಯರ್ ಆಗಿ ಮಾತಾಡಿ. ಎಲ್ಲೋ ದೂರದಾಗ ಕೂತಾಗ ಮಾತಾಡ್ದಂಗಿದೆ ಇವಾಗ ಕಾಲ್ ಮಾಡಿದಾಗ ನನಗನ್ಸಿದ್ದು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ 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 ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಾ? ಮೈಸೂರಿಂದ ಮಾಡ್ತಾ ಇದೀವಿ ಗುರುಗಳೇ. ಹೇಳಿ ಗುರುಗಳೇ. ನಮಸ್ತೆ ನಮಸ್ತೆ, ಹೇಳಿ ಅಮ್ಮ. ನಾವು ನಿಮ್ ಪ್ರೋಗ್ರಾಮ್ ನೋಡ್ತಾ ಇರ್ತೀವಿ. ನೀವು ಮುದ್ರಾ ಮಂತ್ರ ತಂತ್ರ ಮಾಡ್ತಾ ಇರ್ತೀವಿ. 6ನೇ ವರ್ಷ ಆಚರಿಸ್ಕೊಳ್ತಾ ಇರೋದಕ್ಕೆ ಸಿರಿಕನ್ನಡ ಚಾನಲ್ಗೆ ನಾವು ಶುಭಾಶಯ ತಿಳಿಸ್ತೀವಿ ಗುರುಗಳೇ. ಬಹಳ ಸಂತೋಷ. ಥ್ಯಾಂಕ್ ಯು. ಇದೇ ರೀತಿ ಪ್ರೋಗ್ರಾಮ್ ಎಲ್ಲ ಮುಂದುವರಿಸಿ ಬಿಡ್ಬಿಡಿ. ಚೆನ್ನಾಗಿ ಬರ್ತಾ ಇದೆ ಪ್ರೋಗ್ರಾಮ್ಗಳೆಲ್ಲ. ನಿಮ್ಮ ಎಪಿಸೋಡ್ಗಳೆಲ್ಲ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಗುರುಗಳೇ. ನಾವೇನ್ ಇಂಪ್ರೂವ್ ಮಾಡ್ಕೋಬೇಕು, ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂದ್ರೆ? ಏನೂ ಇಲ್ಲ ಗುರುಗಳೇ, ಇಂಪ್ರೂವ್ ಮಾಡೋಂಥದ್ದು ಏನಿದೆ ತುಂಬಾ ಚೆನ್ನಾಗಿ ಸ್ಪಷ್ಟವಾಗಿ ಯಾವ್ಯಾವ ರೀತಿ ಮಾಡಬೇಕು, ಎಲ್ಲಿ ಕ್ಲಿಯರ್ ಮಾಡಬೇಕು, ಏನ್ ಮುಗಿಸ್ಕೋಬೇಕು ಎಲ್ಲನೂ ಪ್ರತಿಯೊಂದು ಬಿಡ್ಬಿಡಿಯಾಗಿ ಹೇಳೋದ್ರಿಂದ ನಮ್ಗೆ ತುಂಬಾನೇ ಅನುಕೂಲ ಆಗುತ್ತೆ. ಬಹಳ ಸಂತೋಷ. ನೀವು ಒಬ್ಬರೇ ನೋಡ್ತೀರಾ? ಯಾವ್ದಕ್ಕೂ ಎಲ್ಲೂ ನಮ್ಗೆ ಕನ್ಫ್ಯೂಸೇ ಆಗಲ್ಲ. ನೀವು ಹೇಳೋಂಥದ್ದು ಮುದ್ರಾ ಮಂತ್ರ ತಂತ್ರದ್ದು ಒಂದೂ ನಮ್ಗೆ ಕನ್ಫ್ಯೂಸ್ ಆಗಲ್ಲ. ಎಲ್ಲನೂ ಕ್ಲಿಯರ್ ಆಗಿ ಮಾಡ್ತಾ ಇದ್ದಾರೆ ಗುರುಗಳೇ. ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾರೆ, ಬಿಡಬೇಡಿ. ನಿಮ್ಮಿಂದ ಕರ್ನಾಟಕದ ಜನತೆಗೆ, ಇಡೀ ಪ್ರಪಂಚದ ಜನತೆಗೆ ತುಂಬಾನೇ ಉಪಕಾರ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಈ ಪ್ರೋಗ್ರಾಮ್ ಹತ್ರ ನಿಲ್ಸ್ಬೇಡಿ ಗುರುಗಳೇ. ನಿಮ್ಮ ಆಶೀರ್ವಾದ ಸದಾ ನಮ್ಗಳ ಮೇಲೆ ಇರಲಿ. ಆಗ್ಲಮ್ಮ, ಬಹಳ ಸಂತೋಷ. ನಿಮ್ಮ ಒಂದು ಅಭಿಪ್ರಾಯ ತಿಳಿಸಿದ ಖುಷಿ ಆಯ್ತು. ಧನ್ಯವಾದಗಳು. ಥ್ಯಾಂಕ್ ಯು ಗುರುಗಳೇ. ಸಾಯಿರಾಮ್. ನಮ್ಮ ಕಾರ್ಯಕ್ರಮ
ಎಲ್ಲಿವರೆಗೂ ನಡೀತೋ ಅದು ಬೇರೆ ಪ್ರಶ್ನೆ, ಬಟ್ ನಡೆಯೋ ತನಕ ನಾವು ನಮ್ಮ ಕೈಲಾದಂಥ ಜ್ಞಾನಾರ್ಚನೆ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ 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 ಹಲೋ, ನೀವು ಟಿವಿ ನೋಡ್ಕೊಂಡು ಮಾತಾಡ್ತಿದ್ದೀರ, ಲೈನ್ ಕಟ್ ಆಗತ್ತೀಗ ನೋಡಿ. ಹಲೋ 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 ಹಲೋ, ನಾನು ಆಗಲೇ ಹೇಳಿದೆ ಪ್ರಾರಂಭದಲ್ಲಿ, ಟಿವಿ ಮುಂದೆ ಕುತ್ಕೊಂಡು ಮಾತಾಡಿದ್ರೆ ನನಗೆ ಕೇಳಲ್ಲ ಕರೆಕ್ಟಾಗಿ. ಇಲ್ಲ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಬೇಡಿ, ಇಲ್ಲ ಟಿವಿ ಇಲ್ದೋರ ಕಡೆ ಬಂದು ಮಾತಾಡಿ, ಹೊರಗಡೆ ಬಂದು ಮಾತಾಡಿ. ಯಾಕಂದ್ರೆ ಕಾಲ್ ಕನೆಕ್ಟ್ ಆಗಿದಾಗ ನೀವು ವಾಲ್ಯೂಮ್. ಹಲೋ 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 ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಏನ? ಹಲೋ ಹಲೋ, ಯಾವ್ರಿಂದ ಕಾಲ್ ಮಾಡ್ತೀರಮ್ಮ? ನಾನು ಹಳಿಯಾಳದಿಂದ ರೀ. ಎಲ್ಲಿಂದ? ಹಳಿಯಾಳ ರೀ. ಹರಿಯಾಳ. ಹೇಳಿ ಅಮ್ಮ, ಏನ್ ಸಮಸ್ಯೆ ಹೇಳಿ. ಏನ್ರಿ ನಮ್ಮ ಹುಡುಗರು ಮಾತಾ ಕೇಳೋದಿಲ್ಲ, ಯಾಕೆ? ಎಷ್ಟು ಹುಡುಗಂದು ಏಜು? 20 ವರ್ಷ ಐತ್ರಿ. ಏನು ಮಾತಾ ಕೇಳಲ್ಲ, ಅಭ್ಯಾಸ ಮಾಡಲ್ಲ, ಶಾಲೆ ಎಲ್ಲ ಬಿಟ್ಟು ಬಿಟ್ಟಾನ್ರಿ. ಏನು ಮಾತಾ ಕೇಳೋದಿಲ್ರಿ. ತಂದೆ ತಾಯಿ ಮನಿ ಅನ್ನೋದ ಬಿಟ್ಟು ಬಿಟ್ಟಾನ್ರಿ. ನಿಮ್ಮ ಊರಲ್ಲಿ ಶನಿ ದೇವಸ್ಥಾನ ಇದೆಯಾ? ಶನಿ ದೇವರು? ಹಲೋ, ನಿಮ್ ಊರಿನಲ್ಲಿ ಶನಿ ದೇವರ ದೇವಸ್ಥಾನ ಇದೆಯಾ? ಶನಿ ದೇವ್ರದ್ದು ದೇವಸ್ಥಾನ? ಇಲ್ರಿ, ಶನಿ ದೇವ್ರ ದೇವಸ್ಥಾನ ಇಲ್ರಿ. ಆಂಜನೇಯದ ಐತ್ರಿ. ಹೋಗಂದ್ರ ಹೋಗೋದಿಲ್ರಿ. ಅವ್ನು ಏನ್ ನಮ್ದಂದ್ರ ಏನು ಕೇಳೋದಿಲ್ರಿ. ಅವನ ಹೆಸರಲ್ಲಿ 21 ದಿವಸ ಹೋಗಿ ನೀವು ಒಂದು 21 ನಮಸ್ಕಾರ ಪ್ರದಕ್ಷಿಣೆ ಮಾಡಿಬಿಡಿ ಅವನ ಹೆಸರಲ್ಲಿ. ಅವನ ಹೆಸರಿಂದ ನಾನಾ ಹೋಗ್ತೇನ್ರಿ. ದಿವಸ ಶನಿವಾರ ಹೋಗಿ ಅವಂಗ ಚಲೋ ದಾರಿ ಕೊಡಪ್ಪ ಹಿಂಗೆಲ್ಲಾ ಬೇಡ್ಕೊಂಬರತೇನ್ರಿ ನಾನು. ಪ್ರದಕ್ಷಿಣೆ ಮಾಡಿ 21 ಸುತ್ತು. ಪ್ರದಕ್ಷಿಣೆ ಹಾಕಿಲ್ರಿ, ಅಲ್ಲೇ ನಾನು ಮುಂದಷ್ಟ ಹಿಂಗ್ ಪ್ರದಕ್ಷಿಣೆ ಹಾಕಿ ಇದನ್ನ ಮಾಡಿ ಬರ್ತೇನ್ರಿ. 21 ಸುತ್ತು ಮಾಡ್ಬೇಕು. 21 ಸುತ್ತು ಪ್ರದಕ್ಷಿಣೆ ಮಾಡಿ ಅವನ ಹೆಸರೇ ಬಿಟ್ಟು, ಆಮೇಲೆ ಅವನೇ ಆರಾಮಾಗಿ ಹೋಗ್ತೇನೆ. ನೀವು ಹೇಳಿ ಹೋಗಪ್ಪ ದೇವಸ್ಥಾನಕ್ಕೆ, ಹೋಗ್ತೇನೆ 21 ದಿವಸ ಆದ್ಮೇಲೆ. 21 ದಿವಸ ದಿನಕ್ಕೆ 21 ಸುತ್ತು ಪ್ರದಕ್ಷಿಣೆ ಮಾಡಿ. ಬಹಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮಕ್ಕಳು ನಮ್ಮ ಮಾತು ಯಾಕೆ ಕೇಳಾನೆ, ನಾವು ಬೆಳೆಸೋ ರೀತಿ ಸರಿ ಇಲ್ಲ ಅಂತ ಆಯ್ತು. ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕು, ಒಳ್ಳೆ ಸುಖ ಕೊಡ್ತೀವಿ ನಾವು. ಸುಖ ಕೊಟ್ಟಾಗ ನಮಗೆ ರಿವರ್ಸ್ ಆಗ್ತಾರೆ ಅವರು. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಮಸ್ತೆ ಗುರುಜಿ, ನಾವು ಬೆಂಗಳೂರಿಂದ ಗುರುಜಿ. ಹೇಳಿಮ್ಮ, ಬಹಳ ಸಂತೋಷ, ಹೇಳಿ. ಗುರುಜಿ, ನಮ್ಮ ತಾಯಿಗೆ ಕೇಳ್ಬೇಕಾಗಿತ್ತು. ನಮ್ಮ ತಾಯಿಗೆ ಡೆಂಗು ಬಂದು 1.5 ತಿಂಗಳಾಯ್ತು. ಆದ್ರೆ ಅವ್ರಿಗೆ ಮೈ ಕೈ ನೋವು, ಮೂಳೆ ನೋವು, ಕಾಲು ತುಂಬಾ ಪೇನು ಅಂತಾರೆ. ಡಾಕ್ಟರ್ಗೆ ತೋರಿಸಿದ್ರೆ ಅವರೆಲ್ಲಾನು ನಾರ್ಮಲ್ ಆಗಿದೆಯಮ್ಮ, 3 months ಹಾಗೆ ಇರುತ್ತೆ ಅಂತ ಹೇಳ್ತಾರೆ ಗುರುಜಿ. ಪಪ್ಪಾಯಿ ರಸ ಕೊಡಿ, ಇಲ್ಲ ಪಪ್ಪಾಯಿ ಹಣ್ಣು ತಿನ್ಸಿ, ಪರಂಗಿ ಹಣ್ಣು. ಹಾ ಸರಿ ಸರ್. ಪರಂಗಿ ಹಣ್ಣ ತಿನ್ಸಿ, ದಿನ ಒಂದು 200 ಗ್ರಾಮ್ ಬೆಳಗ್ಗೆ ಸಂಜೆ ಹಣ್ಣು ಕಟ್ ಮಾಡಿಕೊಡಿ. ಮತ್ತೆ ದಾಳಿಂಬೆ ಪ್ಲೇಟೆಂಟ್ಸ್ ಕೌಂಟ್ಸ್ ಕಮ್ಮಿ ಆಗಿದ್ರೆ ಆ ರೀತಿ ಆಗತ್ತೆ. ಪ್ಲೇಟೆಂಟ್ಸ್ ಕೌಂಟ್ ಕಮ್ಮಿ ಆಗಕ್ಕೆ ಬಿಡಬಾರ್ದು. ಅದಕ್ಕೆ ಪಪ್ಪಾಯಿ ದಾಳಿಂಬೆನ ಯಥೇಚ್ಛವಾಗಿ ಕೊಡಿ. ಬಹಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ, ಒಬ್ಬ ಮನುಷ್ಯನಿಗೆ ಸುಖ ಎಷ್ಟು ಇಂಪಾರ್ಟೆಂಟೋ ದುಃಖನೂ ಅಷ್ಟೇ ಇದ್ದಾಗ ಅವನ ಜೀವನದಲ್ಲಿ ಏಳಿಗೆ ಆಗ್ತಾನಂತೆ. ಸುಖನೇ ಕೊಟ್ಬಿಟ್ರೆ ನಾವು ಅವನಿಗೆ ದುಃಖ ಬಂದಾಗ ತಡ್ಕೊಳಕ್ಕಾಗಲ್ಲ, ಆಘಾತ ಆಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಹಾಗೆ ನಾವು ಮಕ್ಕಳಿಗೆ ಬೆಳೆಸ್ಬೇಕಾದ್ರೆ 3 ತೂಟ ಹಾಕೋ ಬದಲು 1 ತೂಟ ಹಾಕಿ, 2 ತೂಟ ಹಾಕಿ, 1 ತೂಟಿನ ಬೆಲೆಯನ್ನು ತಿಳಿಸಿದಾಗ ನಮ್ಮ ಮಕ್ಕಳು ನಮ್ಮ ಮುಂದೆ ಚೆನ್ನಾಗಿ ಇರ್ತಾರೆ, ನಮ್ಮನ್ನು ನೋಡ್ಕೊಳ್ತಾರೆ. ಮತ್ತೊಬ್ರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ ನಮಸ್ತೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ಹಾಸನಿಂದ ಸರ್. ಹೇಳಿ, ಏನ್ ಸಮಸ್ಯೆ? ನನ್ನ ಮಗಳದು ಏನೋ ಕೇಳ್ಬೇಕಾಯ್ತು, ಖುಷಿ ಅಂತ ಹೇಳ್ಬಿಟ್ಟು. ಹೇಳಿ. ಅವಳು ಯಾವಾಗ ಸ್ವಲ್ಪ ಮಂಕಾಗಿರ್ತಾಳೆ. ಅವಳು ಇಂಜಿನಿಯರ್ ಮಾಡ್ತಾ ಇದ್ದಾಳೆ ಮೈಸೂರಲ್ಲಿ. ಅದಕ್ಕೆ ಅವಳ ಬಗ್ಗೆ ಏನಾದ್ರು ತಿಳ್ಕೊಳ್ಳೋಣ ಅಂತ ಮಾಡಿ. ದಕ್ಷಿಣಾಮೂರ್ತಿ ಅಂತ ಒಂದು ದೇವರು ಈಶ್ವರನ ದೇವಸ್ಥಾನದಲ್ಲಿ ಇರ್ತದೆ, ಶಿವನ ದೇವಾಲಯ. ಶಿವನ ಹಳೆಯ ದೇವಾಲಯಗಳಲ್ಲಿ, ಶಿವನ ಇತ್ತೀಚಿನ ದೇವಾಲಯಗಳಲ್ಲಿ ಕಮ್ಮಿ, ಹಳೆದಿಗೆ ಉದಾಹರಣೆಗೆ ನಂಜನಗೂಡಿನಲ್ಲಿ ದಕ್ಷಿಣಾಮೂರ್ತಿ ದಕ್ಷಿಣಕ್ಕೆ ಪ್ರತಿಷ್ಠಾಪನೆ ಮಾಡಿದ ಆ ದೇವರಿಗೆ ಅಭಿಷೇಕ ಮಾಡಿಸಿ ಪೂಜೆ ಮಾಡಿಸಿ, ಖಂಡಿತ ಆ ಮಂಕುತನ, ವಿದ್ಯಾಭ್ಯಾಸದಲ್ಲಿ ಮಂಕುತನ ಇತ್ತು ಅಂದ್ರೆ ಹಯಗ್ರೀವ ಅಥವಾ ದಕ್ಷಿಣಾಮೂರ್ತಿಯನ್ನು ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಅದರಿಂದ ದಕ್ಷಿಣಾಮೂರ್ತಿಗೆ ಮಾಡಕ್ಕೆ ಹೇಳಿ ಪೂಜೆ. ಕರ್ಕೊಂಡೋಗ್ಬಿಟ್ಟು ಬನ್ನಿ ಒಂದ್ಸಲ.
ಅದು ಮಂಗಳವಾರ ಅಥವಾ ಶನಿವಾರ ದಿವಸ ಹೋಗಿ ದಕ್ಷಿಣಾಮೂರ್ತಿಗೆ ಅಭಿಷೇಕ ಪೂಜೆ ಮಾಡಿಸ್ಕೊಂಡು ಬನ್ನಿ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಅಮ್ಮ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಬೆಂಗಳೂರಿಂದ ಗುರುಜಿ. ಭಾಳ ಸಂತೋಷ, ಹೇಳಿ ಅಮ್ಮ. ನಾವು ಒಂದು ಆಸ್ತಿ ಮಾರ್ಬೇಕು ಅಂತಿದ್ದೀವಿ. ಅದು ನಾವು 5 ಜನ ಮಕ್ಕಳು ನಮ್ಮ ಅಪ್ಪನಿಗೆ ಒಪ್ಪಿದ್ರೆ ಇನ್ನೊಬ್ರು ಒಪ್ಪಲ್ಲ ಗುರುಜಿ. ಏನಮ್ಮ, ನಂಗೆ ಸರಿಯಾಗಿ ಕೇಳಿಸ್ಲಿಲ್ಲ, ಏನಂತೀರಿ? ನಿಮ್ಮ ವಾಯ್ಸು ಬ್ರೇಕ್ ಆಗ್ತಿದೆ, ಕರೆಕ್ಟಾಗಿ ಹೇಳಿ. ನಮ್ಮ ಅಪ್ಪನವ್ರದ್ದು ಆಸ್ತಿ ಮಾರ್ಬೇಕು ಅಂತಿದ್ವಿ. ಹಲೋ, ಹೇಳಿ ಅಮ್ಮ, ಹೇಳ್ತಾ ಹೋಗಿ, ಕೇಳಿಸ್ಕೊತಾ ಇದ್ದೀನಿ. ನಮ್ಮ ಅಪ್ಪನವ್ರದ್ದು ಆಸ್ತಿ ಮಾರ್ಬೇಕು ಅಂತಿದ್ವಿ ಗುರುಜಿ. ನಾವ್ 5 ಜನ ಮಕ್ಕಳು ಅವ್ರಿಗೆ. ಒಬ್ರು ಒಪ್ಪಿದ್ರೆ ಇನ್ನೊಬ್ರು ಒಪ್ಪಲ್ಲ. ಅದು ನಮ್ಮ ಅಣ್ಣ ತುಂಬಾ ಸಾಲ ಮಾಡ್ಕೊಂಡ್ಬಿಟ್ಟವನೆ. ಅದಕ್ಕೆ ಒಬ್ರು ಒಪ್ಪಿದ್ರೆ ಅಂತ. ಮಂಗಳ ಗ್ರಹ ನವಗ್ರಹ ದೇವಸ್ಥಾನಕ್ಕೆ ಹೋಗಿ, ನವಗ್ರಹ ಎಲ್ಲಿದೆಯೋ ಆ ದೇವಸ್ಥಾನಕ್ಕೆ ಹೋಗಿ ಮಂಗಳ ಗ್ರಹಕ್ಕೆ ಪೂಜೆ ಮಾಡಿಸಿ. ಒಂದು ವಾರ ಬಿಡದೆ ಮಂಗಳ ಗ್ರಹಕ್ಕೇನೆ ಮಾಡಬೇಕು. ಯಾಕೆಂದ್ರೆ ಮಂಗಳ ಗ್ರಹ ಭೂಮಿ, ಹೊಲ, ಗದ್ದೆ, ತೋಟ ಇವಕ್ಕೆಲ್ಲ ಅಧಿಪತಿ. ಸೈಟ್ ಆಗಿರ್ಬೋದು, ಮನೆ, ಹೊಲ ಆಗಿರ್ಬೋದು, ಗದ್ದೆ, ಇವಕ್ಕೆಲ್ಲ ಮಂಗಳ ಗ್ರಹ ಅಧಿಪತಿ. ಅದಕ್ಕೆ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲಿಗೂ ಒಳ್ಳೆ ಮನಸ್ಸು ಕೊಟ್ಟು ಇದು ಲ್ಯಾಂಡ್ ಏನಿದೆಯೋ ಅದು ಮಾರಾಟ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ 7 ದಿವಸ ಮಂಗಳವಾರ ಶುರು ಮಾಡಿ ಮಂಗಳವಾರಕ್ಕೆ ಮುಗಿಸಿ ಇದು ಮಾಡ್ತಾ ಬನ್ನಿ. ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಭೂಮಿ ವಿಚಾರ ಬಂದಾಗ ಮಂಗಳ ಗ್ರಹ ಅಧಿಪತಿ. ಈ ಭೂಮಿ, ಈ ಬ್ರಹ್ಮಾಂಡಕ್ಕೆ ಬಾಸು ಮಂಗಳ ಗ್ರಹ. ನಮ್ಮ ಟೆಲಿಕಮ್ಯುನಿಕೇಶನ್ಗೆ ಚಂದ್ರಗ್ರಹ. ಮತ್ತೊಬ್ರು ಯಾರೋ ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ಬೆಂಗಳೂರಿನ ಗುರುಜಿ. ಬಹಳ ಸಂತೋಷ, ಹೇಳಿ. ಸಿರಿಗನ್ನಡ 6ನೇ ವರ್ಷದ ಶುಭಾಶಯಗಳು ಗುರುಜಿ. ಥ್ಯಾಂಕ್ ಯು ವೆರಿ ಮಚ್. ಗುರುಜಿ, ಇನ್ನೊಂದು ನನ್ನ ಪ್ರಶ್ನೆ ಕೇಳೋಕ್ ಮುಂಚೆ ನೀವೇ ಹೇಳುದಲ್ವಾ, ಏನಾದ್ರೂ ಸುಧಾರಣೆ ಮಾಡ್ಕೋಬೋದಾ ಅಂತ? ಏನಂದ್ರಿ? ಸುಧಾರಣೆ ಮಾಡ್ಕೋಬೋದಾ ಇನ್ನು ಅಂತ ಹೇಳಿದ್ರಲ್ಲ ಗುರುಜಿ. ಹೇಳಿ. ಇವಾಗ ಎಲ್ಲ ಇದ್ರಲ್ಲೂ ಫೋನ್ ಅಲ್ಲೇನೆ ಜಾತಕ ನೋಡ್ತಾರೆ. ಆದ್ರೆ ನಾವು ಅಪಾಯಿಂಟ್ಮೆಂಟ್ ಗೆ ನೋಡಿದ್ರೆ ಇದು ವರ್ಷಗಟ್ಲೆ ಆದ್ರೂ ಸಿಗ್ತಾ ಇಲ್ಲ. ಯಾರ ಅಪಾಯಿಂಟ್ಮೆಂಟ್? ನಿಮ್ದು ಆನ್ಲೈನ್ ಅಲ್ಲಿ ನೋಡಿದ್ರೆ ಇಲ್ಲ ಗುರುಜಿ, ಖಾಲಿ ಇಲ್ಲ. ಅದೇ ನೋಡಮ್ಮ, ನಾವು ಕೂಡ ಎಷ್ಟು ಸಾಧ್ಯ ಅಷ್ಟು ಮಾಡ್ತಾ ಇದೀವಿ. 4 ವರ್ಷದಿಂದ ಜನ ಇನ್ನು ಕ್ಯೂನಲ್ಲಿ ಇದ್ದಾರೆ. ಯಾರಿಗೆ ನಾವು ಅವ್ರು ಯಾರು ಮಾಡ್ಕೊಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಸಮಸ್ಯೆ ಹೇಳಿ, ಇಲ್ಲೇ ಹೇಳ್ತೀನಿ ನಾನು, ಹೇಳಿ. ಗುರುಜಿ, ನಮ್ಗೆ ಮಗಳದು ಮದ್ವೆಗೆ ಪ್ರಯತ್ನ ಪಡ್ತಾ ಇದ್ದೀವಿ, ಆಗ್ತಾ ಇಲ್ಲ. ಆಮೇಲೆ ತೋರ್ಸಿ ನಾವು ಆಶ್ಲೇಷ ಬಲಿ ಪೂಜೆ ಮಾಡ್ಸಿದ್ವಿ. ಯಾರು ಹೇಳಿದ್ರು ನಿಮ್ಗೆ ಆಶ್ಲೇಷ ಬಲಿ ಪೂಜೆ ಮಾಡಿಸಿ ಅಂತ? ಜಾತಕ ತೋರ್ಸಿರೋ ಇದ್ರಲ್ಲಿ ಹೇಳಿದ್ರು, ಸರ್ಪದೋಷ ಇದೆ ಮಾಡಿ ಅಂದ್ರು, ಪಿತೃದೋಷ ಇದೆ ಅಂದ್ರು, ಗೋಕರ್ಣದಲ್ಲೂ ಮಾಡಿದ್ವಿ. ಅದು ಸರ್ಪದೋಷ ಇದೆ, ಅದಕ್ಕೆ ಆಶ್ಲೇಷ ಬಲಿ ಹೇಳಿದ್ದಾರೆ. ಆಮೇಲೆ ಇದು ಪಿತೃದೋಷ ಇದೆ ಅಂತಂದ್ರು, ಅದಕ್ಕೂ ಗೋಕರ್ಣದಲ್ಲಿ ನಾವು ಇದು ಮಾಡ್ಕೊಂಡ್ ಬಂದ್ವಿ, ಇದು ಪೂಜೆ. ಆದ್ರೂ ಆಗ್ತಾ ಇಲ್ಲ ಗುರುಜಿ. ಎಷ್ಟು ಏಜು ಮಗಳಿಗೆ? 36. 36 ವರ್ಷ. 36 ವರ್ಷ ವಯಸ್ಸು ಅಂತಂದ್ರೆ ಕಾಳ ಸ್ವಲ್ಪ ದೋಷ ಇರ್ತದೆ. ಮಗಳಲ್ಲಿ ಪುರುಷ ಶಾಪ ಇರ್ಬೋದು ನೋಡಿ. ಹೆಣ್ಣು ಮಕ್ಕಳಿಗೆ ಪುರುಷ ಶಾಪ ಇತ್ತಂದ್ರೆ ಮದ್ವೆ ಆಗೋದು ತುಂಬಾ ಲೇಟ್. ಪೂರ್ವ ಜನ್ಮದಲ್ಲಿ ಏನಾದ್ರೂ ಪುರುಷರಿಗೆ ತೊಂದರೆ ಕೊಟ್ಟಿದ್ರೆ ಈ ಜನ್ಮದಲ್ಲಿ ಮದ್ವೆ ಆಗಕ್ ಬಿಡೋದಿಲ್ಲ. ಎರಡನೇದು, ಜಾತಕದಲ್ಲಿ ಸ್ತ್ರೀ ಶಾಪ. ಈ ಹುಡುಗಿ ಹೋದ ಜನ್ಮದಲ್ಲಿ ಹೆಣ್ಣಾಗಿದ್ರೆ ಈಗಲೂ ಹೆಣ್ಣಾಗಿ ಬಂದಿದ್ರೆ ಸ್ತ್ರೀ ಶಾಪ ಇರುತ್ತೆ. ಅತ್ತೆ ಶಾಪ ಇರ್ಬೋದು ಅಥವಾ ತಾಯಿ ಶಾಪ ಇರ್ಬೋದು. ಯಾವುದೋ ಒಂದು ಸ್ತ್ರೀ, ಗರ್ಭಿಣಿ ಸ್ತ್ರೀ, ಕನ್ಯಾ ಸ್ತ್ರೀ, ವಿಧವಾ ಸ್ತ್ರೀ, ವೈಶಾವಾಟಿಕೆ ಸ್ತ್ರೀ, ಈ ತರ ಕೆಲವು ಸ್ತ್ರೀ ಶಾಪ. ಯಾರು ಹೇಳಿಲ್ಲ ಗುರುಜಿ ಆ ಮಾತು. ಅದು ಯಾವ ತರ ಗೊತ್ತಾಗುತ್ತೆ? ಅದು ಜಾತಕದಲ್ಲಿ ಗೊತ್ತಾಗತ್ತೆ. 30 ದಾಟ್ತು ಅಂತಂದ್ರೆ ಏನೋ ದೋಷ ಇರ್ತದೆ. ಪುರುಷ ಶಾಪ, ಸ್ತ್ರೀ ಶಾಪಗಳಿದ್ದೆ ಆ ರೀತಿ. ಪಿತೃಶಾಪ. ಸೋರಿಯಾಸಿಸು ಇದೆ ಗುರುಜಿ ಅವಳಿಗೆ. ಸೋರಿಯಾಸಿಸು ಇದೆ, ಹೋಗ್ತಾನೆ ಇಲ್ಲ, ಟ್ರೀಟ್ಮೆಂಟ್ಗೂ ಹೋಗ್ತಿಲ್ಲ, ಪೂಜೆಗಳಿಗೂ ಹೋಗ್ತಾ ಇಲ್ಲ. ಎಷ್ಟು ವರ್ಷದಿಂದ ಸೋರಿಯಾಸಿಸ್? 15 ವರ್ಷ ಆಯ್ತು ಗುರುಜಿ. 15 ವರ್ಷ. ಓಕೆ. ಅದು ಅದೇ ಕಾಳ ಸ್ವಲ್ಪ ದೋಷ ಇರ್ತದೆ. ಇದು ಬಹುಶಃ ಸೋರಿಯಾಸಿಸ್ ಇದ್ದು ಮದ್ವೆನೂ ಆಗ್ತಿಲ್ಲ. ನನ್ನ ಪ್ರಕಾರ ಸುಮ್ಮನೆ ಅಂದಾಜ್ ಮೇಲೆ ಹೇಳೋದಾದ್ರೆ ವಿಷಧರ ಕಾಳ ಸರ್ಪ ದೋಷ ಇರ್ತದೆ. ವಿಷಧರ ಅಂತೇಳಿ ಈ ದೋಷ ಇದ್ರೆ ಆ ವಿಷಧರ ಸರ್ಪಕ್ಕೆ ಸಂಬಂಧಪಟ್ಟಂತ ಪೂಜೆ ಜಪ ಮಾಡಿದ್ರೆ ಮದ್ವೆ ಆಗ್ಬೋದಮ್ಮ. ಜಪದಲ್ಲಿ ಆಗತ್ತಾ ಗುರುಜಿ? ಜಪ ಮಾಡ್ಬೇಕು. ಮಂತ್ರದಲ್ಲಿ ಆಗದಿರೋದು ಯಾವ್ದಿದೆ? ಮಂತ್ರ ಶಕ್ತಿ ಇರೋಷ್ಟು ಪವರು ನಮ್ ಯಾವ್ದಲ್ಲೂ ಇಲ್ಲ.
ಅದು ನೋಡಿಸಿ ಕ್ಲೀನಾಗಿ ಜಾತಕ ತೋರಿಸಿ ಯಾರಿಗಾದ್ರೂ ಪುರುಷ ಶಾಪ ಮತ್ತೆ ಸ್ತ್ರೀ ಶಾಪ ಇರ್ತದೆ, ಮತ್ತೆ ಕಾಳಸರ್ಪ ದೋಷ ಇರೋದ್ರಿಂದ ಮೈ ಸ್ಕಿನ್ ಡಿಸೀಸ್ ಎಲ್ಲ ಬರ್ತಿದೆ ಅಂತ ಅನ್ಸುತ್ತೆ. ಅದರಲ್ಲೂ ವಿಷಧರ ಕಾಳಸರ್ಪ ದೋಷ ನನ್ನ ಅನುಭವದ ಆದ್ಮೇಲೆ. ಬಟ್ ನಾನು ಜಾತಕ ನೋಡಿಲ್ಲ, ಯಾರಾದ್ರು ತಿಳಿದೋತು ಒಂದು 2 ಸಲ ನೋಡಿ 2-3 ಒಪಿನಿಯನ್ ತಗೊಳ್ಳಿ. ನಾನು ಹೇಳಿದ್ದೆ ನಂಬೇಡಿ, ಯಾರತ್ರ ಒಂದು ಇಬ್ಬರ ಹತ್ರ ಕೂತು ಚರ್ಚೆ ಮಾಡಿ ಅವ್ರದ್ದು ಒಂದು ಒಪಿನಿಯನ್ ತಗೊಳ್ಳಿ. ಬಹಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ. 6ನೇ ವರ್ಷದ ಶುಭಾಶಯಗಳು ಗುರುಜಿ. ಥ್ಯಾಂಕ್ ಯು ವೆರಿ ಮಚ್, ಬಹಳ ಸಂತೋಷ. ತಾವು ಎಲ್ಲಿಂದ ಕಾಲ್ ಮಾಡ್ತಾ ಇರೋದು? ಬೆಂಗಳೂರಿಂದ ಗುರುಜಿ. ಹೇಳಿಮ್ಮ. ಗುರುಜಿ, ನಮ್ಮ ಮನೆ 17 ವರ್ಷ ಆಯ್ತು ಕಟ್ಟಿ. ಅಂದ್ರೆ ಅಮ್ಮನ ಮನೆ ಅಕ್ಕನ ಹೆಸರಿಗೆ ರಿಜಿಸ್ಟರ್ ಆಗಿರೋದು. ಅಂದ್ರೆ ತುಂಬಾ ವರ್ಷದಿಂದ ತುಂಬಾ ಸಮಸ್ಯೆನೇ ಇದೆ ಗುರುಜಿ ಮನೆಯಲ್ಲಿ. ಈ ಮನೆ ನಮ್ಗೆ ಆಗ್ಬರಲ್ವಾ, ಮಾರ್ಬೇಕಾ, ಬೇರೆ ಕಡೆ ತಗೋಬೇಕಾ ಅಂತ. ನಾವು ಮನೆ ಬಗ್ಗೆ ಹೇಳಕ್ಕಾಗಲ್ಲ, ಯಾಕಂದ್ರೆ ನಿಮ್ಮ ಮನೆ ನಾವು ನೋಡೇ ಇಲ್ವಲ್ಲ. ನೋಡ್ದ ಮನೆ ಬಗ್ಗೆ ಏನು ಗೊತ್ತಿಲ್ಲದೆ ನಾವು ಮಾತಾಡೋದು ತಪ್ಪಾಗತ್ತೆ. ನಾನು ನಿಮ್ಮ ಜಾತಕ ಇದು ತಗೊಂಡು ಸಹ ತೋರಿಸಿ, ನಿಮ್ಮ ಜಾತಕದಲ್ಲಿ ದೋಷ ಇರ್ಬೋದು. ನೋಡಮ್ಮ, ನನ್ನ ಪ್ರಕಾರ ವಾಸ್ತು ದೋಷ ಇಲ್ಲ. ಯಾಕೊತ್ತಾ, ಈಗ ನೀವು ಅದು ಮಾರ್ಬಿಟ್ಟು ಹೋದ್ರೆ ಇನ್ನೊಬ್ರು ಬರ್ತಾರೆ, ಇನ್ನೊಬ್ರು ಬಂದು ಅವ್ರಿಗೆ ಚೆನ್ನಾಗ್ ಆಗ್ಬೋದಲ್ಲ ಅಲ್ವಾ? ಇದಕ್ ಮುಂಚೆ ಚೆನ್ನಾಗಿದ್ರು, ನಿಮ್ಗೆ ತೊಂದರೆ ಆಗ್ತಿದೆ, ನೀವು ಮಾರೋದಂತ ನೀವು ಮನೆ ಬಿಟ್ಟು ಇನ್ನೊಬ್ರಿಗೆ ಒಳ್ಳೇದಾಗ್ಬೋದು. ವಾಸ್ತು ದೋಷಕ್ಕಿಂತ ನಮ್ಮ ಜಾತಕದಲ್ಲೇ ಬಹಳಷ್ಟು ದೋಷಗಳಿದ್ದಾಗ ಅದನ್ನ ಪೀಡಿಸುತ್ತೆ. ಅದರಿಂದ ಮೊದಲು ನಿಮ್ ಜಾತಕದಲ್ಲಿ ಪರಿಶೀಲನೆ ಮಾಡಿಸಿ ಏನ್ ದೋಷ ಇದೆ ಅಂತ ನೋಡಿ, ವಾಸ್ತುವಿಂದ ನಿಮ್ಮ ಜಾತಕದಲ್ಲಿ ಪರಿಹಾರ ಮಾಡ್ಕೊಳ್ಳೋದು ಒಳ್ಳೇದು. ಗುರುಜಿ, ಮತ್ತೆ ನನ್ಗೆ ಆಕ್ಸಿಡೆಂಟ್ ಆಗಿದೆ. ಅದು ಅದೇ ತುಂಬಾ ಕೆಟ್ಟ ಕನ್ಸ್ಗಳೇ ಗುರುಜಿ. ಏನೇನು ಸರಿ ಇಲ್ಲ, ಯಾವಾಗ್ಲೂ ಏನೇನೋ ಕೆಟ್ಟ ಕನ್ಸ್ಗಳು ಬೀಳತ್ತೆ. ಮೊದ್ಲೆಲ್ಲ ಆಕ್ಸಿಡೆಂಟ್ ಆಗಕ್ ಮುಂಚೆ ಅಲ್ಲೆಲ್ಲ ಕಡಿತಿದೆ, ಅದ್ ನನ್ಗೆ ಹೇಳ್ಕೋಬೇಕು ಅಂತ ಗೊತ್ತಾಗೇ ಇಲ್ಲ ಏನ್ ಮಾಡ್ಬೇಕು ಅಂತ. ಅಪ್ ಅಂಡ್ ಡೌನ್ ಮಾಡ್ತಿದ್ರಿಂದಾನೇ ಆಕ್ಸಿಡೆಂಟ್ ಆಯ್ತಾ ಏನು ಇಲ್ಲ, ಗ್ರಾಚಾರನ ಏನು ಅಂತ ಗೊತ್ತಾಗ್ತಾ ಇಲ್ಲ ಗುರುಜಿ. ತುಂಬಾ ಮಾನಸಿಕ ಹಿಂಸೆ ಆಗ್ತಾ ಇದೆ ಇವಾಗ. ಈಗ ಆಗ್ತಾ ಇಲ್ಲ, ಆಕ್ಸಿಡೆಂಟ್ ಆಗೋಗಿದೆ, ಸಾಯ್ಬೇಕು ಅನ್ಸತ್ತೆ. ಆಕ್ಸಿಡೆಂಟ್ ಆಗೋಗಿದೆ, ಕರ್ಮ ನಡೆದೋಗಿದೆ, ಈಗ ಅದೇನು ಮಾಡಕ್ಕಾಗಲ್ಲ. ಬಟ್ ಕೆಟ್ಟ ಕನ್ಸು ಬರೋದನ್ನ ತಡಿಬಹುದು. ಪ್ರತಿನಿತ್ಯ ಮಲ್ಕೊಳ್ಳುವಾಗ ಒಂದು ನಿಂಬೆಹಣ್ಣ ಕೈಲಿ ಇಟ್ಕೊಂಡು ಓಂ ರಾಮ್ ರಾಹುವೇ ನಮಃ, ಓಂ ರಾಮ್ ರಾಹುವೇ ನಮಃ, ಓಂ ರಾಮ್ ರಾಹುವೇ ನಮಃ ಅಂತ ಹೇಳಿ ಒಂದು ಅರ್ಧ ಗಂಟೆ ಹೇಳ್ಬಿಟ್ಟು ಆ ತಲೆ ದಿಮ್ನಡಲಿ ಇಟ್ಕೊಂಡ್ ಮಲ್ಕೊಳ್ಳಿ ಒಂದು ವಾರ. ಆ ಒಂದು ವಾರ ಪೂರ್ತಿ ಇದ್ದಾಗ ನಿಂಬೆಹಣ್ಣು ಎಲ್ಲ ಸಕ್ ಮಾಡ್ಕೊಳ್ಳುತ್ತೆ. ಚಂದ್ರ ರಾಹು ದೋಷದ್ದು. ಚಂದ್ರ ಮನಸ್ಸಿಗೆ ಕಾರಕ, ರಾಹು ದುಸ್ವಪ್ನಗಳಿಗೆ ಕಾರಕ. ಆಗೇನಾಗುತ್ತೆ, ನಿಂಬೆಹಣ್ಣು ಹೇಳ್ಕೊಂಡು ನಿಮಗೆ ಕೆಟ್ಟ ಕನಸು ಬೀಳೋದನ್ನ ಕಮ್ಮಿ ಮಾಡುತ್ತೆ. ಇದನ್ನ ಮಾಡ್ತಾ ಬನ್ನಿ. ಒಣಗೋದ್ಮೇಲೆ ಅದನ್ನ ತಗೊಂಡೋಗಿ ಯಾವ್ದಾದ್ರು ಮರದ ಹತ್ರ ಬಿಸಾಕ್ಬಿಡಿ, ಯಾವುದು ನಿಂಬೆಹಣ್ಣನ್ನ. ಬಹಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಲೋ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಯಾವ್ರಿಂದ ಕಾಲ್ ಮಾಡ್ತೀರಿ? ಸರ್, ಬಿಜಾಪುರ ಡಿಸ್ಟ್ರಿಕ್ಟ್ ಸರ್. ಬಿಜಾಪುರ. ಓಹೋ, ಹೇಳಿ ಹೇಳಿ ಸರ್. ನಾನು 5 ವರ್ಷ ಸರ್. ನಿಮ್ಮ ವಾಯ್ಸ್ ಗೌರ್ಮೆಂಟ್ ಜಾಬ್ ಇದೆ, ಗೌರ್ಮೆಂಟ್ ಜಾಬ್ ಸರ್. ಒಟ್ಟೆ ಎಣ್ಣೆ ಸಿಗ್ತಾ ಇಲ್ಲ ಸರ್. ನೀವ್ ಏನ್ ಹೇಳ್ತಾ ಇದೀರೋ ಕೇಳ್ತಾ ಇಲ್ಲ. ಲೌಡ್ ಸ್ಪೀಕರ್ ಆಫ್ ಮಾಡ್ಬಿಟ್ಟು ಮಾತಾಡಿ. ಆಫ್ ಮಾಡಿ ಸರ್. ಇಲ್ಲ ಸರ್, ಮದುವೆ ವಿಷಯ ಬಗ್ಗೆ ಕೇಳ್ಬೇಕಾಯ್ತು ಸರ್. ಎಷ್ಟು ಏಜ್ ನಿಮ್ಗೆ? 35 ಸರ್ ಏಜ್. ಇವಾಗ ನನಗೆ ಇನ್ನು ಮದ್ವೆ ಆಗಿಲ್ಲ? ಇನ್ನೂ ಆಗಿಲ್ಲ ಸರ್. ಅಂದ್ರೆ ಒಂದು ಗೌರ್ಮೆಂಟ್ ಜಾಬ್ ಇದೆ ಸರ್. ನಾನು ನನ್ನ ಕಾಲ್ ಫ್ರಾಕ್ಚರ್ ಆಗಿದೆ ಸರ್. ಹಿಂಗಾಗಿ ಹೆಣ್ಣು ಸಿಗೋದು ಭಾಳ ಕಷ್ಟ ಆಗಿದೆ ಸರ್ ನನಗೆ. ಅಲ್ಲಪ್ಪ, ಗೌರ್ಮೆಂಟ್ ಕೆಲಸ ಇದೆ, ಮತ್ತೆ ಓದಿದ್ದೀರಾ? ಹಾ ಸರ್, ಅದೇ ಓದಿದ್ದೀನಿ ಸರ್. ಬಿಕಾಮ್ ಮುಗಿದಿದೆ ನಂದು. ಬಿಕಾಮ್ ಓದಿದ್ದೀರಾ, ಗೌರ್ಮೆಂಟ್ ಕೆಲಸದ ಯಾಕೆ ಇನ್ನೂ ಹೆಣ್ಣು ಕೊಡ್ತಾ ಇಲ್ಲ ನಿಮ್ಗೆ? ಯಾಕೆನ್ ಸರ್ ಒಂದು ಗೊತ್ತಾಗ್ತಾ ಇಲ್ಲ ಸರ್. ನಾನು ನೋಡಿ ಸಾಕಾಗ್ಬಿಟ್ಟಿದೆ ಸರ್ ನಂಗೆ ಇವಾಗ. ಇದು ಏನು ಸರ್ ಪರಿಹಾರ ಇದೆ ಸರ್? ನಿಮ್ಗೆ ಗಾಣಗಾಪುರ ಹತ್ರ ಇದೆಯಾ? ಹಾ ಸರ್, ಹತ್ರ ಇದೆ ಸರ್. ಗಾಣಗಾಪುರ, ಗುಲ್ಬರ್ಗದ ಹತ್ರ ಗಾಣಗಾಪುರ. ಹಾ ಸರ್, ಹಾ ಸರ್, ಹಾ ಸರ್. ಗಾಣಗಾಪುರಕ್ಕೆ ಒಂದು ಗುರುವಾರ ದಿವಸ ಹೋಗಿ 8 ನದಿಲಿ ಸ್ನಾನ ಮಾಡಿ. ಅಷ್ಟತೀರ್ಥ ಸ್ನಾನ ಅಂತಾರೆ. 8 ತೀರ್ಥಗಳ ಸ್ನಾನ ಮಾಡಿ ಅಲ್ಲಿ ಒಂದು 5 ಮನೆ ಭಿಕ್ಷೆ ಬೇಡಿ ಗಾಣಗಾಪುರದಲ್ಲಿ ದತ್ತಾತ್ರೇಯ ಪ್ರಾರ್ಥನೆ ಮಾಡ್ಕೊಂಡ್ ಬನ್ನಿ. ಗುರುಬಲ ಇಲ್ಲ ಅಂದ್ರೆ ಮದ್ವೆ ಆಗಲ್ಲ. ಗುರುವಿನ ಬಲ ಬೇಕು, ಗುರುಗ್ರಹದ ಬಲ. ಅದಕ್ಕೆ ನೀವು ದತ್ತಾತ್ರೇಯ ಸೇವೆ ಮಾಡಿ, ದತ್ತಾತ್ರೇಯ ನಾಮಸ್ಮರಣೆ ಮಾಡಿ. ಓಂ ದ್ರಾಂ ಓಂ ಗುರು ದತ್ತಾಯ ನಮಃ, ಓಂ ದ್ರಾಂ ಓಂ ಗುರು ದತ್ತಾಯ ನಮಃ, ಓಂ ದ್ರಾಂ ಓಂ ಗುರು ದತ್ತಾಯ ನಮಃ ಮಂತ್ರನ ಕೂತಾಗ ನಿಂತಾಗ ಆಗ ಜಪ ಮಾಡ್ತಾ ಇರಿ. ಗುರುಬಲ ಬಂತು ಅಂದ್ರೆ ಮಧ್ಯ ಖಂಡಿತ ಆಗತ್ತೆ. ಎಲ್ಲೋ ಬಹುಶಃ ನಿಮ್ಗೆ ಸ್ತ್ರೀ ಶಾಪ ಇರ್ಬೋದು, ಪಿತೃಶಾಪ ಇರ್ಬೋದು. ಸ್ತ್ರೀ ಶಾಪ ಪಿತೃಶಾಪ ಇತ್ತು ಅಂದ್ರೆ ಗಂಡು ಮಕ್ಕಳಿಗೆ ಮದ್ವೆ ಆಗೋದು ಕಷ್ಟ. ಅಕಸ್ಮಾತ್ ಆದ್ರೂ ಕೂಡ ಡೈವರ್ಸ್ ಆಗ್ತದೆ, ಏನೋ ಒಂದು ತೊಂದರೆ ಇರ್ತದೆ. ಇದನ್ನ ಜಾತಕದಲ್ಲಿ ನೀವು ಸಹ ತೋರಿಸಿ. ಸ್ತ್ರೀ ಶಾಪ ಮತ್ತೆ ಪಿತೃಶಾಪ ದೋಷ ಇತ್ತು ಅಂದ್ರೆ ಅದಕ್ಕೆ ಪರಿಹಾರ ಮಾಡಿ. ಇದ್ರ ಜೊತೆ ಗುರುಬಲ ಇರಬೇಕು. ಗುರುಬಲ ಬೇಕು ಅಂತ ದತ್ತಾತ್ರೇಯ ನಾಮಸ್ಮರಣೆ ಮಾಡಿ ಇವತ್ತಿಂದ ಶುರು ಮಾಡಿ. ಓಂ ದ್ರಾ ಓಂ ಗುರು ದತ್ತಾಯ ನಮ್ಮ ಮಂತ್ರ
ಜಪ ಮಾಡ್ತಾರೆ, ಖಂಡಿತ ಒಳ್ಳೇದಾಗುತ್ತೆ, ಬೇಗ ಮದುವೆ ಆಗಲಿ. ನಾವು ದತ್ತಾತ್ರೇಯಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಬಹಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ಸರ್, ನಾವು ಹಿರಿಯೂರಿಂದ ಸರ್. ಬಹಳ ಸಂತೋಷ. ನಿಮ್ಮ ಹೆಸರೇನು? ನನ್ನ ಹೆಸರು ದೇವಿಕಾ ಅಂತ ಸರ್. ಹೇಳಿ ಅಮ್ಮ, ಏನು ಪ್ರಶ್ನೆ ಕೇಳಬೇಕು? ಗುರುಗಳೇ, ನಿಮ್ದು ತುಂಬಾ ಚೆನ್ನಾಗಿ ಬರುತ್ತೆ ಪ್ರೋಗ್ರಾಮ್ ಎಲ್ಲ. ನಾವು ನಮ್ಮ ಮೊಮ್ಮಗಂದು ಒಂದು ಸಮಸ್ಯೆ ಕೇಳಿದ್ವಿ, ಓದಲ್ಲ ಅಂತ. ಅವನಿಗೆ ನೀವು ಹೇಳಿದ್ರಿ, ಅದನ್ನ ಮಾಡಿದೀವಿ. ಚೆನ್ನಾಗಿ ಓದ್ತಾನೆ. ಅವ್ನು ಸ್ವಲ್ಪ ಹಠ ಎಲ್ಲ ಕಡಿಮೆ ಮಾಡಿದ್ದಾನೆ. ಓ, ಬಹಳ ವೆರಿ ಗುಡ್. ಗುರುಗಳೇ, ತುಂಬಾ ನಿಮ್ ಪ್ರೋಗ್ರಾಮ್ ಒಂದು ದಿನಾನೂ ಮಿಸ್ ಮಾಡಲ್ಲ ಗುರುಗಳೇ. ನಾವು ನೀವೊಬ್ಬರೇ ನೋಡ್ತೀರಾ? ನಿಮ್ ಬಂಧು ಮಿತ್ರರಿಗೆಲ್ಲರಿಗೂ ಹೇಳ್ತೀರಾ ನೋಡಕ್ಕೆ? ನಮ್ಮ ಫ್ಯಾಮಿಲಿ ಎಲ್ಲರೂ ನೋಡ್ತೀವಿ ಗುರುಗಳೇ. ಆಮೇಲೆ ಹೊಸಪೇಟೆ ಹತ್ರ ಇಂಗ್ಲಿಗೆ ಅಲ್ಲಿಗೂ ಬಂದಿದ್ವಿ ಗುರುಗಳೇ ನಾವು. ಓ, ಗುರುಪೂರ್ಣಿಮೆ ಬಂದಿದ್ರಾ? ಬಂದಿದ್ವಿ ಗುರುಗಳೇ. ಬಹಳ ಸಂತೋಷ ಅಮ್ಮ, ಗ್ರೇಟ್. ಬಹಳ ತುಂಬಾ ಚೆನ್ನಾಗಿ ಬರುತ್ತೆ ಗುರುಗಳೇ. ನನ್ಗೆ ಇದು ಈ ಫಂಗಸ್ ತರ ಆಗಿದೆ ಗುರುಗಳೇ. ಸ್ವಲ್ಪ ಈ ಸೊಂಟದ ಹತ್ರ ಈ ಎದೆ ಭಾಗದಲ್ಲಿ ಸ್ವಲ್ಪ ಸೈಡ್ ಅಲ್ಲಿ ಅದು ಡಾಕ್ಟರ್ ತೋರಿಸಿದ್ವಿ, ಫಂಗಸ್ ಅಂತ ಹೇಳಿದ್ರು ಗುರುಗಳೇ. ಅದಕ್ಕೆ ಏನ್ ಮಾಡ್ಬೇಕು ಗುರುಗಳೇ? ಫಂಗಸ್ ಇರ್ಬೋದು, ಅಥವಾ ಕೆಲವರಿಗೆ ಸೋರಿಯಾಸಿಸ್ ಅನ್ನೋ ಕಾಯಿಲೆ ಶುರುವಾಗ್ತಿರ್ತದೆ ಕೆಲವರಿಗೆ. ಅದಕ್ಕೆ ಏನ್ ಮಾಡ್ಬೇಕು, ನೀವು ಗೋಮೂತ್ರ ತಗೊಳ್ಳಿ. ಗೋಮೂತ್ರಕ್ಕೆ ಸ್ವಲ್ಪ ಅರ್ಶನದ ಪುಡಿ ಹಾಕಿ, ಅಷ್ಟದ ಪುಡಿ ಗೋಮೂತ್ರಕ್ಕೆ 1 ಚಮಚ ಗೋಮೂತ್ರ ಅಥವಾ ಅರ್ಧ ಚಮಚ ಗೋಮೂತ್ರಕ್ಕೆ ಅಷ್ಟ ಪುಡಿ ಮಾಡಿ ಆಯಿಂಟ್ಮೆಂಟ್ ತರ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಅಗ್ನಿಹೋತ್ರಿ ಭಸ್ಮ, ಅಲ್ಲಿ ಯಾರು ಅಗ್ನಿಹೋತ್ರಿ ಮಾಡ್ತಿದ್ರೆ ಅವ್ರ ಹತ್ರ ಅಗ್ನಿಹೋತ್ರಿ ಭಸ್ಮನ್ನು ಸ್ವಲ್ಪ ಮಿಕ್ಸ್ ಮಾಡ್ಬಿಟ್ಟು 3 days ಹಚ್ಬಿಡಿ. ಆ ಫಂಗಸ್ ಅಂದ್ರೆ ಕೇತು, ವೈರಸ್, ರಾಹುಗ್ರಹ, ಬ್ಯಾಕ್ಟೀರಿಯಾ, ಫಂಗಸ್ಸು, ಅಮಿಬಾ, ಪ್ರೋಟೋಸುವಾ, ಇದೆಲ್ಲ ಕೇತುಗ್ರಹ ದೋಷ ಇರೋದ್ರಿಂದ ಈ ರೀತಿ ಇರುತ್ತದೆ. ಗೋಮೂತ್ರಕ್ಕೆ ಅಗ್ನಿಹೋತ್ರ ಭಸ್ಮ, ಒಂಚೂರು ಅರ್ಶನ 2 ಮಿಕ್ಸ್ ಮಾಡಿ ಆಯಿಂಟ್ಮೆಂಟ್ ತರ ಮಾಡಿ 3 days ಹಚ್ಚಿ ಹೊಟ್ಟೋಗುತ್ತೆ. ಬಹಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಈ ರಾಹುಕೇತು ದೋಷ ಇದ್ದಾಗ, ರಾಹು ದಶ ಕೇತು ಭುಕ್ತಿ ಅಥವಾ ಕೇತು ದಶ ರಾಹು ಇದ್ದಾಗ ಕೆಲವರಿಗೆ ಈ ಥರದ್ದು ಸ್ಕಿನ್ ಡಿಸೀಸ್ ಬರ್ತಾ ಇರ್ತದೆ. ಸರ್ಪಸುತ್ತು, ಇಸುಬು, ಸೂರಿಯಾಸಿಸು, ಈ ಥರದ್ದೆಲ್ಲ. ಇದಕ್ಕೆಲ್ಲ ಆ ಗ್ರಹಕ್ಕೆ ಸಂಬಂಧಪಟ್ಟದ್ದು ಶಾಂತಿ ಮಾಡಿದ್ರೆ ಬೇಗ ಕ್ಯೂರ್ ಆಗುತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್? ಗುರುಜಿ, ನಾವು ಬಿಜಾಪುರ ಡಿಸ್ಟ್ರಿಕ್ಟ್ ಇಂದ ಮಾತಾಡೋದ್ರಿ. ಬಿಜಾಪುರದಿಂದ, ಹೇಳಿ ಅಮ್ಮ. ಗುರುಜಿ, ನಾವು ಮೊನ್ನೆ ಅಮೌಂಟ್ ಸಾಲ ಕೊಟ್ಟಿರೋ ಸಲುವಾಗಿ ನಮ್ಗೆ ಎಕ್ಕಿ ಗಿಡಕ್ಕೆ ಪೂಜೆ ಮಾಡಂತ ಹೇಳಿದ್ರಿ. 48 ದಿವಸ ಒಂದು ಮಂಡಲ. ಅದನ್ನ ಪೀರಿಯಡ್ ಆದಾಗ ಮಾಡ್ಬೇಕೋ ಬೇಡೋ ಅಂತ. ಪೀರಿಯಡ್ ಆದಾಗ ನೀವು 6 ದಿವಸ ಸ್ನಾನ ಆದ್ಮೇಲೆ ಮತ್ತೆ ಮಾಡಿ. 7ನೇ ದಿವಸಿಗೆ ಗುರುಜಿ? ಹೌದು, 7 ದಿನಕ್ಕೆ ನೀವು ಮುಟ್ಟಾದ 6ನೇ ದಿನಕ್ಕೆ ಸ್ನಾನ ಮಾಡಿದ ತಕ್ಷಣ ಮತ್ತೆ ಕಂಟಿನ್ಯೂ ಮಾಡಿ. ಒಟ್ಟಿನಲ್ಲಿ 48 ದಿವಸ ಮಾಡಿ, ಖಂಡಿತ ಒಳ್ಳೇದಾಗತ್ತೆ. ಬಹಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ. ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಚಿತ್ರದುರ್ಗದಿಂದ. ಚಿತ್ರದುರ್ಗದಿಂದ, ಹೇಳಿ ಅಮ್ಮ. ನಾವು ಸ್ವಲ್ಪ ಕೇಳ್ಬೇಕಾಯ್ತು ನಮ್ಮ ಹೇಳಿ, ಮಗನ ಬಗ್ಗೆನೆ. ಕೇಳಿ ಅಮ್ಮ, ಕೇಳಿ. ಹಲೋ, ಮಾತಾಡಿ, ಕೇಳಿಸ್ಕೊತಾ ಇದ್ದೀನಿ, ಮಾತಾಡಿ. ನೀವು ಟಿವಿ ಮುಂದೆ ಕೂತ್ ಮಾತಾಡ್ತಿದ್ದೀರಾ, ಕಾಲ್ ಕಟ್ ಆಗತ್ತೆ. ಈಗ ಹೊರಗಡೆ ಬಂದು ಮಾತಾಡಿ, ಹೊರಗಡೆ ಬಂದು ಮಾತಾಡಿ. ಹಲೋ. ಹಲೋ. ಹಲೋ, ಹೇಳಿ ಅಮ್ಮ, ಏನ್ ಕೇಳ್ಬೇಕು ಹೇಳಿ. ನಾವು ಸ್ವಲ್ಪ ನಮ್ಮ ಬಗ್ಗೆನೆ ಕೇಳ್ಬೇಕಾಯ್ತು ಸರ್. ಹೇಳಿ, ಫೋನ್ ಮಾಡಿದ್ದೀರಾ ಅದಕ್ಕೆ ಅಂತ ಮಾತಾಡಿ. ನಮ್ಗೆ ಈ ಮನೆ ಬಿಡೋದಕ್ಕೆ ಅವಕಾಶನೇ ಆಗ್ತಾ ಇಲ್ಲ. ಮನೆ ಆರ್ಸಿಸಿ ಎಲ್ಲ ಬಿದ್ದಿತ್ತು. ಈಗ ಒಂದ್ ಮನೆ ನೋಡ್ಕೊಂಡ್ ಬಂದಿದೀನಿ. ನಾವು ಹೋಗಕ್ಕೆ ನಮ್ಗೆ ಅನುಕೂಲ ಆಗುತ್ತಾ ಅಂತ ಕೇಳ್ತಾ ಇದ್ದೀನಿ. ಈಗ ಬಾಡಿಗೆ ಮನೇಲಿ ಇದ್ದೀರಾ? ಹೌದು ಗುರುಗಳೇ. ಓಕೆ, ಬಿಳಿ ಎಕ್ಕದ ಗಿಡಕ್ಕೆ ಹೋಗ್ಬಿಟ್ಟು ಒಂದ್ ಚೊಂಬ್ ನೀರ್ ಹಾಕ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಬಿಳಿ ಎಕ್ಕದ ಗಿಡದ ಹೂನ ಕಿತ್ಕೊಂಬನ್ನಿ. ಕಿತ್ಕೊಂಡ್ಬಂದ್ಬಿಟ್ಟು ನಿಮ್ಮ ಮನೆ, ದೇವ್ರ ಮನೆ ಅಥವಾ ಮನೆ ಹೊಸ್ಲ ಹತ್ರ ಇಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಬೇಗ ಮನೆ ಖಾಲಿ ಮಾಡ್ಬೋದು. ಮಾಡಿ, ಖಂಡಿತ ಒಳ್ಳೇದಾಗಿ. ಬಿಳಿ ಎಕ್ಕದ ಗಿಡ, ಶ್ವೇತಾರ್ಕ. ಶ್ವೇತ ಅಂದ್ರೆ ಬಿಳಿ, ಅರ್ಕ ಅಂದ್ರೆ ಎಕ್ಕದ ಗಿಡ. ಶ್ವೇತಾರ್ ಬಿಳಿ ಗಿಡದ ಹೂವನ್ನ, ಪುಷ್ಪ, ಶ್ವೇತಾರ್ಕ ಪುಷ್ಪ ಅಂತ ತಗೊಂಡ್ಬಂದು ನಿಮ್ಮ ಮನೆ ಒಳಗಿಡಿ. 1-3 ದಿವಸ ದಿನ ಹೋಗಿ ಪೂಜೆ ಮಾಡಿ, ದಿನ ತಂದಿಡಿ. 3-4 ದಿವಸಕ್ಕೆ ನೀವು ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತೀರಾ. ಬಹಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ. ಓಕೆ, ಬಹುಶಃ ಕಾಲ್ ಕಟ್ಟಾಯ್ತು ಅನ್ಸುತ್ತೆ. ಶ್ವೇತಾರ್ಕ ಗಣಪತಿ, ಬಿಳಿ ಎಕ್ಕದ ಗಿಡ ಈ ಕಲಿಯುಗದಲ್ಲಿ ಬಹಳ ಪವರ್ಫುಲ್, ಪ್ರತ್ಯಕ್ಷ ಗಣಪತಿ ಅದು. ಬಿಳಿ ಎಕ್ಕದ ಗಿಡಕ್ಕೆ ಪೂಜೆ ಮಾಡೋದು ಅಂದ್ರೆ ಸಾಕ್ಷಾತ್ ಜೀವ ಇರೋ ಒಬ್ಬ ಮನುಷ್ಯನಿಗೆ ಪೂಜೆ ಮಾಡ್ದಂಗೆ, ಅದರಲ್ಲೂ ಗಣಪತಿ ಪೂಜೆ. ಅದರಿಂದ ಈ ಶ್ವೇತಾರ್ಕ ಗಣಪತಿ, ಬಿಳಿ ಎಕ್ಕದ ಗಿಡಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ನಾವು
ವಿಶೇಷವಾಗಿ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾರೆ. ಯಾರೋ ಕಾಲ್ ಮಾಡ್ತಾ ಇದಾರೆ. ಹಲೋ. ಹಾ ಸರ್ ಗುರುಜಿ ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ ಯಾವ್ರನ್ನು ನೀವು? ಗುರುಜಿ ನಾನು ಈಗಲೇ ವಿಜಯಪುರದಿಂದ ಮಾತಾಡ್ತಾ ಇದ್ದೆ, ಮತ್ತೆ ಇನ್ನೊಂದು ಪ್ರಶ್ನೆ ಕೇಳೋದಿತ್ತು ಮತ್ತೆ ಕಟ್ಟಾಯ್ತು ಗುರುಜಿ. ಇವಾಗ ಎಲ್ಲಾ ಶತ್ರುಗಳ ನಾಶಕ್ಕಾಗಿ ಒಂದು 3 ತರದ ಹಿಟ್ಟು ಸೇರಿಸಿ ಮಾಡ್ಬೇಕಲ್ಲ ಗುರುಜಿ, ಗೊಂಬಿ ಮಾಡಿ ಅದನ್ನ ಇದು ಮಾಡ್ಬೇಕಲ್ಲ, ಕರ್ಪೂರ ಹಚ್ಚಿ ಮಂತ್ರ ಅರ್ಚನೆ ಮಾಡಿ. ನಿಧಾನಕ್ಕೆ ಮಾತಾಡಿ. ಎಲ್ಲ ಶತ್ರುಗಳ ನಾಶಕ್ಕಾಗಿ ಗುರುಜಿ 3 ತರ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಸೇರಿಸಿ ಗೊಂಬಿ ಮಾಡಿ ಅದನ್ನ ಒಂದು ಶತ್ರು ನಾಶಕ್ಕಾಗಿ ಒಂದು ತಾಮ್ರದ ಮಳೆ ಇದು ಚುಚ್ಚಿ ಅದನ್ನ ಮಂತ್ರಿಸ್ಬೇಕಲ್ಲ ಗುರುಜಿ. ಹೌದು. ಅದನ್ನ ನಾವು ಇವತ್ತು ಅಮಾವಾಸ್ಯೆ ಅಲ್ಲ, ಇವತ್ತು ಸಾಯಂಕಾಲ ಮಾಡಿ ನಾಳೆ ಮನೆ ಹೊರಗ್ ಮಾಡ್ಬೇಕಾ ಅಥವಾ ಒಳಗ್ ಮಾಡ್ಬೇಕಾ, ಏನ್ ಬೆಳಗ್ಗೆ ಅದನ್ನ ತಗೊಂಡೋಗಿ ನೀರಿಗೆ ಸೇರಿಸ್ಬೇಕಾ ಅಥವಾ ಇವತ್ತೇ ಸೇರಿಸ್ಬೇಕಾ ಅಂತ? ಮಾಡಿ ಇವತ್ತೇ ಮಾಡಿ, ಮನೆಯಲ್ಲೂ ಮಾಡ್ಬೋದು, ಮನೆವರೆಗೂ ಮಾಡ್ಬೋದು. ಅದಕ್ಕೆ ದಿನ ಹೊತ್ತು ಗಳಿಗೆ ಏನಿಲ್ಲ, ಇದಕ್ಕೆಲ್ಲ ಮುಹೂರ್ತ ನೋಡೋ ಅವಶ್ಯಕತೆ, ತಿಥಿ ವಾರ ನಕ್ಷತ್ರ ಗಳಿಗೆ ನೋಡೋ ಅವಶ್ಯಕತೆ ಇಲ್ಲ. ನೀವು ಮಾಡಿ. ಅಮಾವಾಸ್ಯೆ ಅಂತನೋ ಉಣ್ಮೆನೂ ಮಾಡ್ಬೋದು, ಅಮಾವಾಸ್ಯೆ ಇಲ್ಲ ಉಣ್ಮೆನೂ ಇಲ್ಲ ಅಂದ್ರೆ ಬೇರೆ ದಿನನೂ ಮಾಡ್ಬೋದು. ಮಾಡಿ, ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ. ಬಹಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ. ಅಮಾವಾಸ್ಯೆ ಅಂತನೋ ಉಣ್ಮೆನೂ ಮಾಡ್ಬೋದು. ಹಲೋ ಹಲೋ ಹಲೋ. ಬಹುಶಃ ಅವ್ರಿಗೆ ಟಿವಿ ಮುಂದೆ ಕುತ್ಕೊಂಡು ಮಾತಾಡ್ತಿದ್ದಾರೆ, ಕಾಲ್ ಡಿಸ್ಕನೆಕ್ಟ್ ಆಯ್ತು. ಮತ್ತೊಬ್ರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ. ಹಲೋ ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ಗುರುಗಳು, ನಾನು ಬೆಂಗಳೂರಿಂದ ಕಾಲ್ ಮಾಡ್ತಾ ಇರೋದು. ಬಹಳ ಸಂತೋಷ, ಹೇಳಿ. ಹೋದ್ಸಲ ನಾನು 6 ತಿಂಗಳ ಮುಂಚೆ ನಾನು ಫೋನ್ ಮಾಡಿದ್ದೆ. ನನ್ಗೆ 2 ಮಗು ಇದೆ ಅಂತ ಹೇಳ್ಬಿಟ್ಟು ನಾನು ಫೋನ್ ಮಾಡಿದ್ದೆ ನಾನು ನಿಮ್ಗೆ. ನೀವೇನೋ ನಂಗೆ ಮರ ಎಲ್ಲ ಇದು ಗಿಡ ಸುತ್ತಬೇಕು, ಒಂದೊಂದ್ ದಿನಕ್ಕೂ ಒಂದೊಂದು ಮರ ಸುತ್ತಿ ನೀವು ಪೂಜೆ ಮಾಡಿ ಅಂತ ಹೇಳಿದ್ರಿ. ಹೇಳಿ. ಅದು ನಾನು ಪೂಜೆ ಮಾಡಿದ್ದೆ ಗುರುಗಳೇ. ನಾನು ಇವಾಗ ಮತ್ತೆ ಹೆಣ್ಮಗು ಆಗಿದೆ ನಂಗೆ. ಹೆಣ್ಮಗು ಆಗಿದೆ ನನ್ಗೆ. ಹೊಟ್ಟೆ ಒಳಗಡೆ ಏನೋ ಗರ್ಭಕೋಶದಲ್ಲಿ ಏನೋ ಗೆಡ್ಡೆ ಇದೆಯಂತೆ ನನ್ಗೆ. ಆಮೇಲೆ ನನ್ಗೆ ಮಗುಗೆ ಹಾಲು ಬರ್ತಾ ಇಲ್ಲ ಗುರುಗಳೇ. ನನ್ಗೆ ತಾಯಿಗೆ ಎದೆ ಹಾಲು ಅಂತ ಗೊತ್ತಾಗ್ತಿಲ್ಲ ಗುರುಗಳೇ ನನ್ಗೆ. ತಾಯಿಗೆ ಎದೆ ಹಾಲು ಬರ್ಲಿಕ್ಕೆ ಒಂದು ಎಪಿಸೋಡ್ ಮಾಡಿದ್ರಿ ನೋಡಿ, ಯೂಟ್ಯೂಬ್ ಅಲ್ಲಿ ಹುಡುಕಿ ಬ್ರೆಸ್ಟ್ ಮಿಲ್ಕ್ ಅಂತ ಅಥವಾ ಎದೆ ಹಾಲು ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ನನ್ನ ಎಪಿಸೋಡ್ ಸಿಗುತ್ತೆ. ಅದು ಮಾಡಿ. ಯೂಟ್ರಸ್ ಅಲ್ಲಿ ಗೆಡ್ಡೆ ಇದೆ ಅದು ತೆಗೆಸ್ಕೋಬೇಕಮ್ಮ ಇಮಿಡಿಯೇಟ್ ಆಗಿ, ಇಲ್ಲ ನಿಮ್ಗೆ ಅದೇನು ಅಂತಾನೆ ಗೊತ್ತಾಗ್ತಾ ಇಲ್ಲ ಗುರುಗಳೇ ನಂಗೆ. ಅದು ಅನ್ವಾಂಟೆಡ್ ಗ್ರೋತ್, ಅದು ದುರ್ಮಾಂಸ ಬೆಳ್ಕೊಂಡಿರುತ್ತೆ. ಬಹುಶಃ ನಿಮ್ಮ ಬಾಡಿನಲ್ಲಿ ಕಬ್ಬಿಣದ ಅಂಶ ಕಮ್ಮಿ ಇರುತ್ತೆ, ಐರನ್ ಕಂಟೆಂಟ್, ಮೆಗ್ನೀಷಿಯಂ, ಮ್ಯಾಂಗನೀಸ್, ಈ 3 ಡಿಫಿಷಿಯನ್ಸಿ ಇದೆ. ಕೆಲವು ಈ ರೀತಿ ಬರುತ್ತೆ. ಅದನ್ನ ನೀವು ತೆಗೆಸ್ಕೊಂಬಿಡಿ. ಅದೇನು ಬೇಡ, ಅಲ್ಲಿ ಅದನ್ನ ಈಸಿಯಾಗಿ ಆಪರೇಟ್ ಮಾಡಿ ತೆಗಿತಾರೆ. ಇವತ್ತು ಬಹಳ ಹೊಸ ಟೆಕ್ನಾಲಜಿ ಇದೆ, ಅದನ್ನ ತೆಗೆಸ್ಕೊಳ್ಳಿ. ಇಲ್ಲಾಂದ್ರೆ ಯೂಟ್ರಸ್ ತೆಗಿಬೇಕಾಗಿ ಬರುತ್ತೆ ಮುಂದೆ ಹೋಗ್ತಾ. ಅದನ್ನ ಮಾಡಿ, ಖಂಡಿತ ಒಳ್ಳೇದಾಗತ್ತೆ. ಕೆಲವರಿಗೆ ಅದನ್ನ ಪಾಲಿಪ್ ಅಂತಾರೆ ಅಥವಾ ಅನ್ವಾಂಟೆಡ್ ಗ್ರೋತ್ ಅಂತಾರೆ. ಏನೋ ಒಂದು ನಮ್ಮ ಬಾಡಿ ಸ್ಟ್ರಕ್ಚರ್ ಅಲ್ಲಿ ಒಳಗಡೆ ಅದು ನಮ್ಮ ಕೆಮಿಕಲ್ಸ್ ಅಂದ್ರೆ ವೈಟಮಿನ್ಸ್, ಮಿನರಲ್ಸ್ ಇಂಬ್ಯಾಲೆನ್ಸ್ ಆದಾಗ ಈ ತರದೆಲ್ಲ ದೋಷ ಕಾಣುತ್ತದೆ. ಹೆಂಗಸಲು ಒಬ್ಬರೇ ಇಲ್ಲ, ಜೆಂಟ್ಸಲ್ಲೂ ಈ ತರ ದೋಷಗಳು ಬರ್ತದೆ. ಹೀಗಾಗಿ ಅಪೆಂಡಿಸಿಟಿಸ್ ಅಂತ ಕರೀತಾರೆ ಗಂಡಸರಲ್ಲಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ಬೆಂಗಳೂರಿಂದ. ಬಹಳ ಸಂತೋಷ, ಹೇಳಿ ಅಮ್ಮ. ಗುರುಜಿ, ನಮ್ಮ ಯಜಮಾನ್ರು ಹೆಂಗ್ ಬದಲಾಯಿಸೋದು ಗೊತ್ತಾಗ್ತಾ ಇಲ್ಲ ಗುರುಜಿ. ಡ್ರಿಂಕ್ಸ್ ಮಾಡೋದು ಯಾವಾಗೂ ಕುಡ್ಕೊಂಡೇ ಇರ್ತಾರೆ. ಅವ್ರು ನಮ್ಮ ಬಗ್ಗೆ ಪ್ರೀತಿ ಇದೆಯಾ ಇಲ್ವಾ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. 2 ವರ್ಷ ಆಗ್ತಾ ಇದೆ ಇನ್ನೇನ್ ಮದ್ವೆ ಆಗಿ. ಬರೀ ಅಂಗಡಿಗೆ ಅವ್ರೂರಿಂದ ಕರ್ಕೊಂಬಂದ್ ನಾನ್ ನಮ್ಮ ಅಮ್ಮನ ಮನೇಲಿ ಇರೋಣ ಅಂತ ಕರ್ಕೊಂಬಂದು ಅಂಗಡಿ ಮಾಡಿ ಕೂರ್ಸ್ಬಿಟ್ಟೆ. ಅವ್ರಮ್ಮ ಅದಕ್ಕೆ ನೀ ಕರ್ಕೊಂಡೋಗಿದ್ಯಾ ಏನಾದ್ರು ಕರ್ಕೊಂಡೋಗಿ ಏನೋ ಮಾಡ್ಕೊಂತ ಅದೇ ತಪ್ಪಿಸ್ಕೋತಾರೆ. ಇವ್ರು ಬರೀ ಕುಡ್ಕೊಂಡು ಮಾಡ್ಕೊಂಡೇ ಇರ್ತಾರೆ. ಬೇಡ ಅಂದ್ರೆ ಬಿಟ್ಬಿಡು ಅಂತಾರೆ. ಇವಾಗ ಬದ್ಲಾಗ್ತಾರ, ಚೆನ್ನಾಗ್ ನೋಡ್ಕೋತಾರ, ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗುರುಜಿ. ದುಡ್ಕೋಸ್ಕರನೇ ನಮ್ ಜೊತೆ ಇದಾರ, ನಿಮ್ ಮಾಡೋದವ್ರನ್ನ ಅಂತ. ಮದ್ವೆ ಆದ್ಮೇಲೆ ಕುಡಿತಾರ, ಅದಕ್ಕೆ ಮುಂಚೆ ಕುಡಿತಿದ್ರ? ಮುಂಚೆಯಿಂದನೂ ಕುಡಿತಿದ್ರಂತೆ, ಬಿಟ್ಟಿದ್ದಾರೆ ಕುಡಿಯಲ್ಲ ಅಂತ ಹೇಳ್ಬಿಟ್ಟು ಮದ್ವೆ ಮಾಡಿಸಿದ್ರು. ಇವಾಗ ಇನ್ನ ಕರ್ಕೊಂಬಂದ್ ನನ್ಗೆ ಅವ್ರ ಅಮ್ಮನ ಮನೇಲಿ ಇದ್ದಾಗ ಹೆಂಗೋ ಇದ್ರು, ನಮ್ಗೆ ಗೊತ್ತಾಗಿಲ್ಲ, ಅಲ್ಲೇನು ಸಿಗ್ತಿರ್ಲಿಲ್ಲ. ಅವ್ರ ಅಮ್ಮ ಕಂಟ್ರೋಲ್ ಅಲ್ಲಿ ಇಟ್ಟಿದ್ರು. ನಾ ಕರ್ಕೊಂಬಂದ್ ಅಂಗಡಿ ಮಾಡಿ ಕೂಡ್ಸಿದಕ್ಕೆ ಇವಾಗ ಚೆನ್ನಾಗಿ ಕುಡ್ಕೊಂಡ್ ₹1 ಮನೆಗೆ ಏನಕ್ಕೂ ಕೊಡಲ್ಲ. ಇಲ್ಲ ನಮ್ಮ ಅಮ್ಮನ ಮನೆಯವರು ನಮ್ಮ ಅಕ್ಕ ಮನೆಯವರೇ ಊಟ ಹಾಕ್ತಾರೆ. ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಅಲ್ಲಿದ್ರೆ ಅವ್ರು ಹಾಕ್ತಾರೆ, ಇಲ್ಲಿ ಬಂದಾಗ ಇವ್ರು ಹಾಕೋರು. ನೀವು ಲಾಸ್ಟ್ ವೀಕ್ ಕಾಲ್ ಮಾಡಿದ್ರಲ್ವಾ? ಬಂಡವಾಳ ಹಾಕೊಳ್ಳೋದು, ಕುಡ್ಕೊಂಡು ಕೂತ್ಕೊಳ್ಳೋದು.
ಮಾತಾಡ್ಸಕ್ ಹೋದ್ರೆ ಬಾಯಿಗೆ ಬಂದಂಗ್ ಬೈಯೋದು ಅದೇ ಮಾಡ್ತಾರೆ. ಅವ್ರ ಅಮ್ಮನ ಮನೇಲಿ ಆಸ್ತಿ ಇದೆ. ಆಯ್ತಮ್ಮ, ಗೊತ್ತಾಯ್ತು ವಿಷಯ. ನೀವು ಲಾಸ್ಟ್ ವೀಕ್ ಕಾಲ್ ಮಾಡಿದ್ರಿ ನೀವು ಒಂದ್ಸಲ, ಹೌದಾನೆ? ಹೌದೌದು ಗುರುಜಿ, ಹೌದು. ಕೇಳೋದಕ್ ಗುರುಜಿ ನಿಮ್ಗೆ ಏನ್ ಹೇಳಿದೆ ಅವಾಗ? ಅವ್ರ ಅಮ್ಮನ್ ಮಾಡಕ್ ಹೇಳಿದ್ರ ನೀವು? ಅವ್ರು ಮಾಡ್ತಾ ಇಲ್ಲ ಗುರುಜಿ. ಅದಕ್ಕೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಗುರುಜಿ. ಚೌಡೇಶ್ವರಿ ದೇವರು ಉತ್ತದಲ್ಲಿ ಇರ್ತಾರಲ್ಲ, ಉತ್ತದ ಹತ್ರ ಚೌಡೇಶ್ವರಿ ದೇವಿ ಇಲ್ಲ, ಉತ್ತ ಅದ್ರ ಹಿಂದೆ ಚೌಡೇಶ್ವರಿ ವಿಗ್ರಹ ಇರಬೇಕು, ಇಲ್ಲ ಉತ್ತ ಹಿಂದೆ ಮುಂದ್ಗಡೆ ಚೌಡೇಶ್ವರಿ ಇರಬೇಕು. ಉತ್ತ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ 108 ಸುತ್ತು ಪ್ರದಕ್ಷಿಣೆ ಮಾಡಿ ಪ್ರಾರ್ಥನೆ ಮಾಡಿ ಇದನ್ನ ಮಾಡಮ್ಮ. ನೀವು ಮಾಡಿ, ಹೆಂಡತಿಯಾಗಿ ನೀವು ಮಾಡಿ, ಇದು ಖಂಡಿತ ಅವ್ರಿಗೆ ಒಳ್ಳೇದಾಗತ್ತೆ. ಬಹಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ನನಗೆ ಒಂದು ಸಜೆಷನ್ ಏನಂತಂದ್ರೆ, ನೀವು ಏನು ಹೇಳ್ಬೇಕು ಅದು ಹೇಳಿ, ಮತ್ತೆ ಅದನ್ನೇ ಹೇಳ್ತಾ ಇರ್ಬೇಕು, ರಿಪೀಟ್ ಮಾಡಬೇಡಿ. ಯಾಕಂದ್ರೆ ಕಾಲ್ ಲೆಂತಿಯಾಗಿ ಹೋಗುತ್ತೆ ತುಂಬ. ಮತ್ತೆ ಅವ್ರಿಗೆ ಲಾಸ್ಟ್ ವೀಕು ಕೂಡ ನಾನು ಹೇಳಿದ್ದೆ, ಅವ್ರು ಮಾಡಿಲ್ಲ ಅಂದಮೇಲೆ ಅದು ಹೆಂಗೆ ಪರಿಹಾರ ಆಗುತ್ತೆ? ಮಾಡಿಬಿಟ್ಟು ಫೋನ್ ಮಾಡಬೇಕು, ಆಯ್ತು ಇಲ್ಲ ಅಂತ. ಮಾಡೇ ಇಲ್ಲ ಅಂದರೆ ಅದು ಮತ್ತೆ ಕಾಲ್ ಮಾಡೋದು, ಇನ್ನೊಬ್ರಿಗೆ ಕಾಲ್ ಮಿಸ್ ಆಗುತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ. ಅದಕ್ಕೆ ಪರಿಹಾರ ನೀವು ಮಾಡ್ಕೊಳ್ಳಿ, ಹೇಳ್ತೀವಿ. ಇಲ್ಲಾಂದರೆ ಮತ್ತೆ ಕಾಲ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಹೇಳಿದ್ದೇ ಹೇಳಬಾರ್ದು. ನನಗೂ ವಿಷಯ ಹೇಳಿದ್ವಿ ಲಾಸ್ಟ್ ವೀಕಲ್ಲಿ, ಲಾಸ್ಟ್ ಕಾಲಲ್ಲಿ ಮಾತಾಡಿದ್ದೀವಿ. ಪರವಾಗಿಲ್ಲ, ನಂಗೇನು ಬೇಜಾರಿಲ್ಲ. ಅವ್ರ ನೋವು ನಂಗೆ ಅರ್ಥ ಆಗುತ್ತೆ. ಆದರೂ ಕೂಡ ಪರಿಹಾರ ಮಾಡಬೇಕಲ್ಲ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಹಲೋ ಹಲೋ, ಹೇಳಿಮ್ಮ, ಯಾವೂರು? ಅವ್ರು ಮಾತಾಡ್ಲಕ್ಕಿಲ್ಲ, ಬೇರೆ ಮಾತಾಡೋದು. ಏನಮ್ಮ? ಹಲೋ, ನೀವು ಟಿವಿ ಮುಂದೆ ಕೂತ್ಕೊಂಡು ನೋಡ್ತಾ ಇದ್ದೀರಾ? ಬೇರೆ ಕಡೆ ಬಂದು ಮಾತಾಡಿ. ಹಲೋ ಹಲೋ, ಹೇಳಿ, ಯಾವ ಊರಿಂದ ಮಾತಾಡ್ತಿದ್ದೀರಾ? ನಾವು ಹೈದ್ರಾಬಾದ್ಲಿಂದ ಮಾತಾಡ್ದೇವು ಗುರುಜಿ. ಎಲ್ಲಿಂದ? ನಾವು ಹೈದ್ರಾಬಾದ್ಲಿಂದ ಮಾತಾಡೋದು. ಹೈದರಾಬಾದ್. ಹೇಳಿ. ಬಹುಶಃ ನೋಡಿ, ಅಷ್ಟು ದೂರದಿಂದ ಕಾಲ್ ಮಾಡ್ತೀರಾ, ನೀವು ಟಿವಿ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ದೀರಾ. ಹಲೋ, ಕಾಲ್ ಕಟ್ ಆಯ್ತು ಅನ್ಸುತ್ತೆ. ನಾನೇನು ಮಾಡೋಕ್ಕಾಗಲ್ಲ. ನೋಡಿ, ಫಸ್ಟೇ ಹೇಳ್ತಾ ಇದ್ದೀವಿ, ಟಿವಿ ಮುಂದೆ ಕೂತ್ಕೊಂಡು ಮಾತಾಡಬೇಡಿ. ಇಲ್ಲ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಟಿವಿ ಇಲ್ದೋರ ಕಡೆ ಬಂದು ಮಾತಾಡಿ. ಆಗ ನೀವೇನು ಹೇಳ್ತಾ ನನಗೂ ಅರ್ಥ ಆಗುತ್ತೆ. ಬಹುಶಃ ಕರೆ ಕಟ್ಟಾಯ್ತು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ, ಹೇಳಿ, ಯಾವರಿಂದ ಕಾಲ್ ಮಾಡ್ತೀರಿ? ಹಲೋ, ಯಾವರಿಂದ ಮಾತಾಡ್ತೀರಿ? ಇದು ಕನಕಪುರ ತಾಲೂಕು ಜಕೆಗೌಡನದೊಡ್ಡಿ ಅಂತ. ಹೇಳಿ ಅಮ್ಮ, ಏನು ಕೇಳಬೇಕು ಹೇಳಿ. ನಮ್ಮ ಮನೇಲಿ ಅವರು ಅವಾಗಿಂದನು ಮದ್ವೆ ಆದಾಗಿಂದ 18 ವರ್ಷ ಆಯ್ತು. ಅವ್ರ ಅಣ್ಣ ಅದಕ್ಕೆ ಮಾಡಿಸಿ ಹಿಂದೆ ಇರ್ತಾರೆ. ಒಂದ್ಸಲ ಆಕ್ಸಿಡೆಂಟು ಬೇರೆ ಆಗಿತ್ತು. ಆ ಬಟ್ಟೆನು ಗೊತ್ತಿಲ್ಲದಲ್ಲೇ ತಗೊಂಡೋಗಿ ಎಲ್ಲ ಮಾಡಿಸಿ ಇಡ್ತಾರೆ. ಮನೇಲಿ ನೆಮ್ಮದಿ ಇಲ್ಲ. ಅವ್ರಿಗೂ ನನಗೆ ಜಗಳ ಬರೀ ಇದೆ ಸರ್. ಅವ್ರು ಇಟ್ಕೊಂಡು ಹೊಡಿಯೋದೇನಾರ. ಅದಕ್ಕೆ ಸರ್ ಏನಾರ ಇದಕ್ಕೆ ಪರಿಹಾರ ಹೇಳಿ ಸರ್. ನಿಮ್ಗೆ ಹೆಂಗ್ ಗೊತ್ತಾಯ್ತು ಅವ್ರು ಮಾಟ ಮಾಡಿಸ್ತಿದ್ದಾರೆ ಅಂತ? ಅಲ್ಲೇ ನಾವೊಬ್ರು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ನಮ್ ದೇವ್ರು ಹೇಳ್ತು ಆತರ ಅವಳೇ ಮಾಡಿರೋದು ಕಣೆ ಎಲ್ಲ ಅವಾಗಿಂದ ಅಂತ ಎಲ್ಲ ಹೇಳ್ತದ ಸರ್. ಅದೇ ದೇವ್ರ ಪರಿಹಾರ ಯಾಕೆ ಹೇಳಿಲ್ಲ? ಹೇಳಿದ್ರು, ಮಾಡಿದ್ವಿ, ಎಲ್ಲ ಸ್ವಲ್ಪ ಸರಿ ಹೋಗಿತ್ತು. ಮತ್ತೆ ಅವ್ರು ಪುನಃ ಹಿಂದೆ ಮತ್ತೆ ಮಾಡಿಸ್ತಾ ಇರ್ತಾರೆ. ನೀವ್ ಏನ್ ಪರಿಹಾರ ಮಾಡಿದ್ರು ಮತ್ತೆ ನೀವು ಮಾಡ್ತಾ ಬನ್ನಿ, ಅದೇ ಪರಿಹಾರ ಮಾಡ್ತಾ ಬನ್ನಿ. ನಿಮ್ಗೆ ಯಾರು ದೇವ್ರು ಹೇಳ್ತೋ ಅದೇ ಪರಿಹಾರ ಮತ್ತೆ ಮಾಡಿ, ಖಂಡಿತ ಒಳ್ಳೇದಾಗ್ತದೆ. ಬಹಳ ಸಂತೋಷ ಅಮ್ಮ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮಾಟ ಮಾಡಿಸಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಇಲ್ಲ, ಒಂದು. ಎರಡನೇದು, ಅವರೇ ಮಾಡಿಸ್ತಿದ್ದಾರೆ ಅಂತ ಗೊತ್ತಿದ ಮೇಲೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ದೂರ ಇರಬೇಕು. ಮೂರನೇದು, ನೀವು ಯಾರೋ ಕೇಳಿದ್ದೀರಾ, ಅವರು ಪರಿಹಾರ ಹೇಳಿರ್ತಾರೆ, ಅದು ನೀವು ಮಾಡಿದ್ದೀರಾ, ಒಳ್ಳೇದಾಗಿದೆ ಅಂದಮೇಲೆ ಅದನ್ನು ಮಾಡಿ. ಅವ್ರು ಹೇಳೋ ಪರಿಹಾರಕ್ಕೆ ನಾನು ಹೊಸದಾಗಿ ಇನ್ನೊಂದು ಹೇಳಿದ್ರೆ ನಾನು ಅವ್ರಿಗೆ ಅಗೌರವ ಮಾಡಿದಾಗೆ. ಅವ್ರಿಗೆ ನಾನು ತುಂಬ ಅಗೌರವ ಅಂತಂದರೆ ಆ ವಿದ್ಯೆ ಅಥವಾ ಅವರ ಒಂದು ಹೇಳಿದಂಥ ಪರಿಹಾರಕ್ಕೆ ನಾವು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತ ಅನಿಸ್ತದೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಹಲೋ ಹಲೋ, ಅವ್ರಿಗೆ ವಾಯ್ಸ್ ಕೇಳ್ತಿಲ್ಲ ಅನ್ಸುತ್ತೆ. ಬಹುಶಃ ಕಾಲ್ ಕಟ್ ಆಯ್ತು. ಮತ್ತೊಬ್ರು ಕಾಲ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಮಸ್ತೆ ಗುರುಜಿ, ನಾನು ಬೆಂಗಳೂರಿಂದ ಮಾತಾಡ್ತಿರೋದು. ಹೇಳಿ ಅಮ್ಮ. ನನಗೆ ತೊಟ್ಟಿಂಗಿರೋದೇ ಮುಂಚೆ ಅಡೆ ಬಂದಿದೆ. ಆದ್ರೆ 1 ವರ್ಷ 8 ತಿಂಗಳಾಯ್ತು ಗುರುಜಿ ಕೆಲಸ ಮಾಡ್ತಾ ಇದ್ದೆ. ಈ ಕೆಲಸನೂ ಇಲ್ಲ ಗುರುಜಿ, ಕೆಲಸ ಮಾಡಕ್ಕೂ ಆಗ್ತಿಲ್ಲ, ಕೆಲ್ಸಕ್ಕೆ ಹೋಗಕ್ಕಾಗ್ತಿಲ್ಲ. ಮತ್ತೆ ನನಗೆ 1 3 ತಿಂಗಳಿಂದ ಏನು ಗೊತ್ತಿಲ್ಲ ಗುರುಜಿ, ಹಗಲು ರಾತ್ರಿ ನನಗೆ ಯಾವ್ದೋ ದೇಹದ ಮೇಲೆ ಬಂದು ಸೆಕ್ಸ್ ಮಾಡುತ್ತೆ ಗುರುಜಿ. ಕಣ್ಣಿಗೆ ಕಾಣಿಸ್ತಾ ಇಲ್ಲ ಏನು ಅಂತ. ನಂಗೆ ತುಂಬಾ ಹಿಂಸೆ ಆಗ್ತೈತಿ. ಎಲ್ಲೂ ದೇವಸ್ಥಾನಕ್ಕೆ ಹೋಗ್ಬಿಡ್ತಾ ಇಲ್ಲ ಗುರುಜಿ ನನಗೆ. ಓಕೆ,
ಇದಕ್ಕೆ ನೋಡಿ, ಮಲಗಿದ್ದಾಗ ಯಾರೋ ಬಂದು ಸೆಕ್ಸ್ ಮಾಡೋದು, ಸುಸ್ತು, ಸಂಕಟ, ಮೂಡ್ ಆಫ್, ಮತ್ತೆ ಯಾವುದಾದ್ರು ಕೆಲಸದ ಆಸಕ್ತಿ ಇಲ್ಲ, ದೇವಸ್ಥಾನಕ್ಕೆ ಹೋಗಕ್ ಬಿಡಲ್ಲ, ದೇವರ ನಾಮ ಜಪ ಮಾಡಕ್ ಬಿಡಲ್ಲ ಅಂದ್ರೆ ಇದು ಬಾನಾಮತಿ ಪ್ರಯೋಗ ಅಂತೇಳಿ. ಇದು ನಿಮ್ಗೆ ಯಾರೋ ಬಾನಾಮತಿ ಪ್ರಯೋಗ ಮಾಡಿದ್ದಾರೆ. ಅದಕ್ಕೆ ಏನ್ ಮಾಡ್ಬೇಕು ನೀವು, ತಕ್ಷಣ ನೀವು ನಿಮ್ಮ ಹತ್ರದಲ್ಲಿ ಯಾವ್ದಾದ್ರು ಒಂದು ಶಕ್ತಿ ದೇವತೆ ಇದ್ರೆ ಆ ದೇವರಿಗೆ ನೀವು ನಿಂಬೆಹಣ್ಣಿನ ಹಾರ ಹಾಕಿ, ಅಥವಾ ನಿಮ್ ಕೆಲ ಹೋಗಕ್ಕಾಗ್ಲಿಲ್ಲ ಅಂದ್ರೆ ಯಾರ ಕೆಲಾದ್ರೂ ನಿಂಬೆಹಣ್ಣಿನ ಹಾರ ಹಾಕಿಸಿ, ಹಾರ ಹಾಕುವಾಗ ಓಂ ರೀಂ ದುಮ್ ದುರ್ಗಾಯೈ ನಮಃ, ಓಂ ರೀಂ ದುಮ್ ದುರ್ಗಾಯೈ ನಮಃ, ಓಂ ರೀಂ ದುಮ್ ದುರ್ಗಾಯೈ ನಮಃ ಅಂತೇಳಿ ಒಂದು ನಿಂಬೆಹಣ್ಣು ಪೋಣಿಸುವಾಗ ಮಂತ್ರ ಹೇಳಿ 108 ನಿಂಬೆಹಣ್ಣನ್ನ ಹಾರ ಮಾಡಿ ಅದನ್ನು ತಗೊಂಡೋಗಿ ನೀವೇ ಸ್ವತಃ ಕೈಲಿ ಕೊಟ್ರೆ ಇದು ಹೋಗುತ್ತೆ. ಇದಕ್ಕೆ ಬಾನಾಮತಿ ಪ್ರಯೋಗ ಅಂತಾರೆ. ಮಂದಮತಿ, ಕೇಲಮತಿ, ಕೇಕಮತಿ ಅಂತ ಹೇಳಿ ಬಾನಾಮತಿಲಿ ಸುಮಾರು 8 ವೆರೈಟಿ ಇದೆ. ಆದರೆ ಇದು ಒಂದು ಪ್ರೇತಗಳನ್ನ ಆವಾಹನೆ ಮಾಡ್ತಾರೆ. ಇನ್ನೊಂದು ಕಾಟೇರಿ ಪ್ರಯೋಗದಲ್ಲಿ ಇದನ್ನು ಮಾಡ್ತಾರೆ. ಇದನ್ನು ಮಾಡಿ ಮನೆ ತುಪ್ಪ ದೀಪ ಹಚ್ಚಿ ದುರ್ಗಾದೇವಿ ಧ್ಯಾನ ಮಾಡಿ ಶಕ್ತಿ ದೇವತೆಗೆ ಖಂಡಿತ ಒಳ್ಳೇದಾಗತ್ತೆ. ಗಾಬರಿ ಆಗೋದೇನು ಬೇಡ. ಬಹಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ಬಹುಶಃ ಕಾಲ್ ಕಟ್ ಆಯ್ತು ಅನ್ಸುತ್ತೆ. ನೋಡಿ, ಬಾನಾಮತಿ ಪ್ರಯೋಗ ಮನೆ ಮೇಲೆ ಕಲ್ಲು ಬೀಳೋ ಮಾಡ್ತಾರೆ. ಮತ್ತೆ ನಾವು ಮಲಗಿದ್ದಾಗ ನಮ್ಮ ಬಟ್ಟೆ ಹಿಡಿಯೋಗಾಗ್ಬೋದು, ಮನೆ ಪಾತ್ರೆಗಳೆಲ್ಲ ಬೀಳುತ್ತೆ, ಮನೆಯಲ್ಲಿ ಚೇರು, ಕುರ್ಚಿಗಳು, ಮಂಚ, ವಸ್ತುಗಳೆಲ್ಲ ಓಡಾಡೋ ಥರ ಆಗುತ್ತೆ. ಇದು ಬಾನಾಮತಿ ಪ್ರಯೋಗ ಅಂತ ಹೇಳಿ. ಇದು ಬಹಳ ಅಡ್ವಾನ್ಸ್ಡ್ ಪ್ರಯೋಗ ಬ್ಲ್ಯಾಕ್ ಮ್ಯಾಜಿಕ್ ನಲ್ಲಿ. ಮತ್ತೊಬ್ರು ಯಾರೋ ಕಾಲರ್ ಹಿಡಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀವಿ? ಹಲೋ ಹಲೋ, ಮಾತಾಡಿ. ಹಲೋ ಹಲೋ, ಗುರುಜಿ ಹತ್ರ ಮಾತಾಡ್ಬೇಕಾ? ಮಾತಾಡ್ತಿದ್ದೀವಿ, ಹೇಳಿ ಅಮ್ಮ, ಏನ್ ಕೇಳಿ? ಹಲೋ, ಮಾತಾಡಿ. ಯಾವ ಊರು ನಿಮ್ದು? ಹಲೋ ಹೇಳಿ. ಅವರೆಲ್ಲ ಮೋಸ್ಟ್ಲಿ ನೋಡಿ, ನಾನು ಆಗ್ಲೇ ಹೇಳಿದೆ, ಟಿವಿ ಮುಂದೆ ಕುತ್ಕೊಂಡು ಮಾತಾಡಿದ್ರೆ ಇದೊಂದು ಗೋಳು. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ. ನಮ್ಮ ಟೈಮ್ ವೇಸ್ಟ್, ನಿಮ್ಮ ಟೈಮ್ ವೇಸ್ಟ್, ಮತ್ತೆ ನಿಮ್ಮದು ಇನ್ನೊಬ್ರು ಕಾಲ್ ಸಿಗ್ತಾ ಇತ್ತು. ನಾ ಹೇಳ್ತಾ ಇದ್ದೀನಿ, ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ, ಇಲ್ಲ ಟಿವಿ ಮುಂದೆ ಕುತ್ಕೊಂಡು ಮಾತಾಡಿ, ಇಲ್ಲ ಬೇರೆ ಕಡೆ ಬಂದು ಮಾತಾಡಿ. ನೆಟ್ವರ್ಕ್ ಇರೋ ಕಡೆ ಮಾತಾಡಿದ್ರೆ ಕೇಳುತ್ತೆ. ಮತ್ತೊಬ್ರು ಯಾರೋ ಕಾಲ್ ನಡೀತಾರೆ. ಹಲೋ 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 ಸ್ವಾಮಿ, ನಮಸ್ತೆ ಅಮ್ಮ, ಎಲ್ಲಿಂದ ಕಾಲ್ ಮಾಡ್ತೀರಿ? ಬಳ್ಳಾರಿಯಿಂದ ಮಾಡ್ತೀನಿ ಸರ್. ಬಳ್ಳಾರಿಯಿಂದ. ನಮ್ಮ ತಮ್ಮನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ, ಏನು ಸಮಸ್ಯೆ? ಅವ್ರಿಗೆ ಹುಟ್ಟಿದ್ದು 23/10/2018 ಹುಟ್ಟಾಳ. ನಂಗೆ ಸಮಸ್ಯೆ ಹೇಳಿ, ಡೇಟ್ ಇಲ್ಲೆಲ್ಲ ನಿಮ್ ಡೇಟ್ ತಗೊಂಡು ನಾನು ಹುಟ್ಟಿದಿಂದ ಅವ್ರಿಗೆ ಹುಡುಗಿ ಆರಾಮಿರಾಕಲ್ಲ, ಅವ್ರ ಮನ್ಯಾಗ ಬೇಸಿಲ್ಲ. ಅವ್ರಿಗೆ ರಾಶಿ ನಕ್ಷತ್ರ ಕೂಡ ಗೊತ್ತಿಲ್ಲ ನಮಗೆ, ಅವ್ರಿಗೆ ಕೇಳೋಣ ಅಂತ ಫೋನ್ ಮಾಡಿದ್ವಿ. ಅದು ನೀವು ಜ್ಯೋತಿಷ್ ಹತ್ರ ಹೋಗಿ ಹುಟ್ಟಿದ ಟೈಮು ಡೇಟ್ ಕೊಟ್ಟು ಜಾತಕ ಬರ್ಸಿ, ಆಗ ಹೇಳ್ತಾರೆ ಯಾವ ರಾಶಿ ಯಾವ ನಕ್ಷತ್ರ ಅಂತ. ನಾನಿಲ್ಲಿ ಕೂತ್ಕೊಂಡು ಜಾತಕ ಎಲ್ಲ ಬರೆಯೋದಿಲ್ಲ, ಅದು ಇದಕ್ಕೆ ತುಂಬಾ ಟೈಮ್ ಬೇಕು. ನೀವು ಹುಟ್ಟಿದ್ದವರಿಗೆ ಕೇಳೋಣ ಅಂತ ಫೋನ್ ಮಾಡಿದ್ವಿ, ಹೆಂಗೈತಂತ. ಅಮ್ಮ, ಅದೆಲ್ಲ ನೀವು ಜಾತಕನ ನೀವು ಬರ್ಸಿ ಕೇಳಬೇಕು. ಸಮಸ್ಯೆ ಏನಿದ್ರೆ ಹೇಳಿ. ಹಲೋ, ಅದೇ ಆರಾಮಿರಾಕಲ್ಲ ಹುಡುಗಿಗೆ, ಎಷ್ಟು ಏಜ್ ಕೂಡ ಸಮಸ್ಯೆ ಇದೆ. ಎಷ್ಟಮ್ಮ ಹುಡುಗಿ ವಯಸ್ಸು? ಮಗುಗೆ ಎಷ್ಟು ವಯಸ್ಸು? 6 ವರ್ಷ. 6 ವರ್ಷ ಅಂದ್ರೆ ಬಾಲಾರಿಷ್ಟ ನಡೀತದೆ. 12 ವರ್ಷ ತನಕ ಮಗುಗೆ ಬಾಲಾರಿಷ್ಟ ನಡೆಯುವಾಗ ಕೆಲವರಿಗೆ ಮಗಳಿಂದ ತಂದೆಗೆ ತೊಂದರೆ ಆಗ್ಬೋದು, ಇಲ್ಲ ಮಗಳಿಂದ ತಾಯಿಗೆ ತೊಂದರೆ ಆಗ್ಬೋದು. ಅದರಿಂದ ಬಾಲಾರಿಷ್ಟ ದೋಷ ಇರ್ತದೆ. ಬಾಲಾರಿಷ್ಟ ದೋಷ ಇರೋದ್ರಿಂದ ನೀವೇನ್ ಮಾಡಬೇಕು, ನಿಮ್ಮ ವಂಶದ ಹೆಣ್ಣು ದೇವರು ಯಾರು, ಆ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ, ಏನೋ ಒಂದು ಅರ್ಕೆ ಕಟ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಖಂಡಿತ ಒಳ್ಳೇದಾಗತ್ತೆ. ಮಕ್ಕಳಿಗೆ 12 ವರ್ಷ ತನಕ ಬಾಲಾರಿಷ್ಟ ಇರ್ತದೆ. ಮಕ್ಕಳು ಬೆಳೆಯುವಾಗ ತಂದೆಗೆ ತೊಂದರೆ ಆಗ್ಬೋದು, ತಂದೆಗೆ ರೋಗ, ಆಕ್ಸಿಡೆಂಟ್ ಆಗ್ಬೋದು, ಇಲ್ಲ ತಾಯಿಗೆ ರೋಗ, ಏನೋ ಒಂದು ತೊಂದರೆ ಆಗ್ಬೋದು. ಅದರಿಂದ ಈ 12 ವರ್ಷ ಬಾಲಾರಿಷ್ಟಕ್ಕೆ ನೀವು ಕುಲದೇವನ ಆರಾಧನೆ ಮಾಡಬೇಕು. ಬಾಲಾರಿಷ್ಟಕ್ಕೆ ಕೆಲವು ಎಪಿಸೋಡ್ಸ್ ಮಾಡಿದ್ದೀನಿ. ಹೆಲ್ತ್ ಸೈನ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ನೋಡಿ ಎಲ್ಲ ಎಪಿಸೋಡ್ಸು ಮಾಡಿದ್ದೀವಿ. 12 ವರ್ಷ ತನಕನೂ ಮಾಡಿದ್ವಿ. ಹುಟ್ಟಿದ ದಿನದಿಂದ ಹಿಡಿದು 12 ವರ್ಷ ತನಕ ಬಾಲಾರಿಷ್ಟ ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದಕ್ಕೆ ಎಪಿಸೋಡ್ಸ್ ಮಾಡಿದ್ದೀವಿ, ದಯವಿಟ್ಟು ನೋಡಿ. ಮತ್ತೊಬ್ರು ಯಾರೋ ಕಾಲರ್ ಹಿಡಿದ್ದಾರೆ. ಹಲೋ ಹಲೋ, ನಮಸ್ತೆ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಬೆಂಗಳೂರಿಂದ. ಹೇಳಿ ಅಮ್ಮ. ಗುರುಜಿ, ನಮ್ಮ ಬಗ್ಗೆ ಕೇಳಬೇಕಾಯ್ತು. ಹೇಳಿ, ಜ್ವರ ಮಾತಾಡಿ. ಗುರುಜಿ, ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಮತ್ತೆ ಗಂಡ ಹೆಂಡತಿಗೆ ಸ್ವಲ್ಪ ಜಗಳ, ನೆಮ್ಮದಿ ಇಲ್ಲ ಗುರುಜಿ ಮನೇಲಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ ನೀವು?
20 ವರ್ಷ ಆಯ್ತು ಗುರುಜಿ. 20 ವರ್ಷದಿಂದ ಗಂಡ ಹೆಂಡತಿ ಸರಿ ಇಲ್ಲ ಅಂದ್ರೆ ಹಾರೋಸ್ಕೋಪ್ ಸರಿ ಮ್ಯಾಚ್ ಮಾಡಿಲ್ಲ, ಮದ್ವೆ ಲಗ್ನ ದೋಷ ಒಂದು. ಆರ್ಥಿಕ ಸಮಸ್ಯೆ ಏನ್ ಸಮಸ್ಯೆ? ಏನು ವ್ಯಾಪಾರ ಮಾಡ್ತೀರಾ? ಗುರುಜಿ ನಾನು ಟೈಲರಿಂಗ್ ಕೆಲಸ ಮಾಡ್ತೀನಿ ಗುರುಜಿ. ಕಸ್ಟಮರ್ಗಳು ಬರ್ತಾ ಇಲ್ಲ. ಬಟ್ಟೆ ಹೊಲಿಯೋದು, ಬಟ್ಟೆ ಮ್ಯಾನುಫ್ಯಾಕ್ಚರ್ ಮಾಡೋದು ಇದೆಲ್ಲ ಶುಕ್ರ ಗ್ರಹ. ಅದರಿಂದ ಶುಕ್ರ ದೇವರನ್ನ ಪೂಜೆ ಇದು ನವಗ್ರಹ ದೇವಸ್ಥಾನಕ್ಕೆ ಹೋಗಿ, ನಿಮ್ಮ ಮನೆ ಯಾವ ದೇವಸ್ಥಾನದಲ್ಲಿ ಅಲ್ಲಿ ನವಗ್ರಹ ಇದೆ ನೋಡಿ, ಅಲ್ಲಿ ಶುಕ್ರ ಗ್ರಹಕ್ಕೇನೆ ಪೂಜೆ ಮಾಡಿಸ್ಬೇಕು. ಒಂದು ಕೆಂಪು ಬಣ್ಣದ ವಸ್ತ್ರ, ಚಿಕ್ಕದೊಂದು ಕರ್ಚಿಪ್ ಇಲ್ಲ ಒಂದು ರೌಕೆ ಪ್ಲೀಸ್, ಇದಿಷ್ಟು ತಗೊಂಬಂದು ಆ ನವಗ್ರಹ ಶುಕ್ರ ಗ್ರಹಕ್ಕೆ ಇಟ್ಟು ಪೂಜೆ ಮಾಡಿಸಿ ಬನ್ನಿ, ಖಂಡಿತ ಒಳ್ಳೇದಾಗತ್ತೆ. ಇಂಥದ್ದು 7 ವಾರ ಮಾಡಿ, 7 ಶುಕ್ರವಾರ ಒಳ್ಳೇದಾಗತ್ತೆ. ಬಹುಶಃ ಬಹಳ ಜನಕ್ಕೆ ಫೋನ್ ಕಾಲ್ ಇದ್ರೂ ಕೂಡ ಸರಿಯಾಗಿ ಮಾತಾಡೋಕ್ಕಾಗಿಲ್ಲ, ಎಷ್ಟು ಜನ ಸಿಕ್ಕಿಲ್ಲ. ಈ ಒಂದು 8-9 ಸುಮಾರು 5,000 to 6,000 ಕಾಲ್ ಬರುತ್ತೆ ನಮ್ಮ ಚಾನಲ್ಗೆ, ಹಿಟ್ ಆಗುತ್ತೆ. ಅದರಲ್ಲಿ ಕನೆಕ್ಟ್ ಆದವ್ರಿಗೆ ಉತ್ತರ ಹೇಳಿದ್ದೀರಿ. ಆಗಿಲ್ದವ್ರು ಬೇಜಾರು ಮಾಡ್ಕೊಳ್ಳೋದು ಬೇಡ, ಮುಂದುವಾರ ಮೀಟ್ ಮಾಡೋಣ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಆಮೇಲೆ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು ಗುರುಜಿ www.lakshmisrinivas.in ಅಂತ ಇದಕ್ಕೆ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೊಳ್ಳಿ. ಬರ್ಬೇಕಾದ್ರೆ ನಿಮ್ಮ ಜಾತಕ ಇದೆ ತೊಗೊಂಬನ್ನಿ. ಕಾಯಿಲೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಇತ್ತು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ನ ತೊಗೊಂಡು ಬಂದರೆ ಅದನ್ನ ನೋಡಿ ನಾವು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ನೀಡಬಹುದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.